ಹರೇ ಕೃಷ್ಣ. ಸೊ ತುಂಬ ಶಾಂತವಾದಂತಹ ಜಾಗ. ಸೊ ಆ್ಯಕ್ಚುಲಿ ಇದು ಸ್ಪೋರ್ಟ್ಸ್ ಕ್ಲಬ್ಬಾ ಯೋಗ ಮೇಡ ಸ್ಪೋರ್ಟ್ಸ್. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಎಲ್ಲರೂ ಕನ್ನಡ ಓಕೆ ಅಲ್ಲ? ಓಕೆ. ಸೊ ಎಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಟ್ಟು ದುಡಿತಾರಿವ. ಕಾಲೇಜಿಗೆ ಹೋಗ್ತಾರೆ, ಮನೇಲಿ ಕೆಲಸ ಮಾಡ್ತೀವಿ, ಆಫೀಸಲ್ಲಿ ಕೆಲಸ ಮಾಡ್ತೀವಿ. ಏನಕ್ಕೆ? ಅಟ್ ದ ಎಂಡ್ ಆಫ್ ದಿ ಡೇ ನಾವು ಸಂತೋಷವಾಗಿರೋಕ್ಕೆ, ಹೌದಲ್ಲ? ಸೊ ಆದರೆ ಆಗ್ತಿದೆಯಾ ಅದು? ಆಗ್ತಾಯಿಲ್ಲ. ಯಾಕೆ? ಹಾಂ. ಸೊ ಕೆಲವು ಪೀಸ್ ಫಾರ್ಮುಲಾ ಅಂದರೆ ಶಾಂತಿ ಸೂತ್ರಗಳಿದೆ ಭಗವದ್ಗೀತೆಯಲ್ಲಿ. ಅದನ್ನು ನಾವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಆಗುತ್ತೆ. ಸೊ ಈ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾರೆ? ಸೊ ಕೆಲವರು ಮನಃಶಾಂತಿ ಸಿಗೋಕ್ಕೆ ಜಿಮ್ಗೆ ಹೋಗ್ತಾರೆ, ಹೌದಲ್ಲ? ಇನ್ನು ಕೆಲವರು ಮನಃಶಾಂತಿ ಸಿಗೋಕ್ಕೆ ಸ್ಪೋರ್ಟ್ಸು, ಬ್ಯಾಡ್ಮಿಂಟನ್ನು, ವಾಕಿಂಗು, ಲಾಫಿಂಗ್ ಕ್ಲಬ್ಬು, ಯೋಗ, ಈ ಥರ ಅನೇಕ ಮಾರ್ಗಗಳಿದೆ. ಅವ್ರವ್ರಿಗೆ ಯಾರ್ಯಾರು ಇಷ್ಟನೋ ಆ ಮಾರ್ಗದಲ್ಲಿ ಅವರು ಹೋಗ್ತಾರೆ, ಹೌದಲ್ಲ? ಆದರೆ ಕೃಷ್ಣ ಏನು ಹೇಳ್ತಾರೆ ಕೊನೆಯದಾಗಿ? ಯೋಗಿನಾಮಪಿ ಸರ್ವೇಶ ಮದ್ಗತೆ ಹಂತರಾತ್ಮನಃ. ಎಲ್ಲ ರೀತಿಯ ಯೋಗ ಪದ್ಧತಿಗಳಲ್ಲಿ ಎಷ್ಟು ಥರ ಯೋಗಗಳಿದೆ? ಯಾರು ಹೇಳ್ತೀರಾ ಒಬ್ರೊಬ್ರಾಗ ಒಂದೊಂದು? 8 ಥರ. ಕರ್ಮಯೋಗ, ಅಷ್ಟಾಂಗ ಯೋಗ, ವಿಭೂತಿ ಯೋಗ, ಜ್ಞಾನ ಯೋಗ, ಹಠಯೋಗ. ಸೊ ಎಷ್ಟೋ ತರಹ ಯೋಗಗಳಿದೆ. ಆ ಎಲ್ಲ ಯೋಗಗಳಲ್ಲಿ ಅತ್ಯುತ್ತಮವಾದಿದ್ದು ಯಾವುದು ಅಂತ ಕೃಷ್ಣನೇ ಹೇಳ್ತಾರೆ. ಯಾಕಂದರೆ ಕೃಷ್ಣನೇ ಯೋಗೇಶ್ವರ, ಹೌದಲ್ಲ? ಎಲ್ಲ ಯೋಗ ಯಾರೇ ಏನೇ ಮಾಡಿದ್ರು, ಅನೇಕ ಯೋಗಗಳು, ಅದಕ್ಕೆಲ್ಲದಕ್ಕೂ ಫಲ ಕೊಡೋನು ಯಾರು? ಯತ್ರ ಯೋಗೇಶ್ವರ ಕೃಷ್ಣ. ಕೃಷ್ಣನೇ ಅದಕ್ಕೆಲ್ಲ ಫಲ ಕೊಡೋನು. ಸೊ ಅದಕ್ಕೆ ಕೃಷ್ಣನೇ ಹೇಳ್ತಾರೆ ಯೋಗಿನಾಮಪಿ ಸರ್ವೇಶಾಂ ಮದ್ಗತೆ ಹಂತರಾತ್ಮನಃ. ಯಾರು ಸದಾ ನನ್ನ ಭಕ್ತಿಲಿ ತನ್ನ ಮನಸ್ಸನ್ನು ನಿಲ್ಲಿಸಿರ್ತಾನೋ ಅವನೇ ಸಮಯುಕ್ತತಮ ಮತಃ. ಎಲ್ಲ ಯೋಗಿಗಳಲ್ಲಿ ಮತ್ತು ಯೋಗ ಪದ್ಧತಿಗಳಲ್ಲಿ ಅವನೇ ಅತ್ಯುತ್ತಮ. ಯಾವುದು ಅತ್ಯುತ್ತಮ ಯೋಗ ಪದ್ಧತಿ? ಭಕ್ತಿ ಯೋಗ. ಒಬ್ರೊಬ್ರು ಹೇಳ್ಬೋದು ಇವರು ಇಸ್ಕಾನು ಅದಕ್ಕೆ ಇದನ್ನು ಹೇಳ್ತಾರೆ. ಇನ್ನೊಬ್ರೊಬ್ರು ಹೇಳ್ತಾರೆ ಇಲ್ಲ ನಾವು ಮಾಡ್ತಿರೋ ಯಾವುದೋ ಅಷ್ಟಾಂಗ ಯೋಗ ಆಗಲಿ, ಸಿದ್ಧಿ ಯೋಗ ಆಗಲಿ, ಬೇರೆ ಥರ ಇದೆ, ಅದು ಗ್ರೇಟ್ ಅಂತಾರೆ. ಆದರೆ ಯಾರು ಗ್ರೇಟೆಸ್ಟ್ ಪರ್ಸನ್ ಹೇಳ್ತಾರೋ ಅದನ್ನು ನಾವು ಫಾಲೋ ಮಾಡಬೇಕು. ಎದ್ದೆದ್ದು ಆಚರಿಸಿ ಶ್ರೇಷ್ಠ ತತ್ತತ್ತೇವ. ಈ ಥರ ಜನ ಶ್ರೇಷ್ಠರಾದವರು ಏನು ಹೇಳಿದಾರೋ, ಏನು ಅವರು ಫಾಲೋ ಮಾಡಿದಾರೋ ಅದನ್ನು ನಾವು ಅನುಸರಿಸಿದ್ರೆ ಆವಾಗ ನಮಗೆ ಫಲ ಸಿಗುತ್ತೆ. ನಮ್ಮ ಮನಸ್ಸು ಇಚ್ಛೆ ಮಾಡಿದ್ರೆ ಯಾವತ್ತೂ ಫಲ ಸಿಗಲ್ಲ, ಕರೆಕ್ಟಾ? ಏನಾರೋ ಒಂದು ಸಿಸ್ಟಮ್ ಇರಬೇಕು, ಪ್ರೊಸೀಜರ್ ಇರಬೇಕು. ಈಗ ಮನೇಲಿ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಮಾತಾಜಿಸು, ಪೊಂಗಲ್ ಆಗಲಿ, ಬಿಸಿಬೇಳೆ ಭಾತ್ ಆಗಲಿ, ಎಲ್ಲರಿಗೂ ಅಲ್ಲಿ ಅಕ್ಕಿ ಇದೆ, ಬೇಳೆ ಇದೆ, ಏನೇನು ಬೇಕು ಎಲ್ಲ ಅಲ್ಲಿ ದವಸ ಧಾನ್ಯಗಳಿದೆ. ಯಾರು ಬೇಕಾದ್ರೆ ಆ ಥರ ಅಡುಗೆ ಮಾಡ್ಬೋದಾ? ಇಲ್ಲ ಅಲ್ಲ? ಅದಕ್ಕೂ ಕೂಡ ಪ್ರೊಸೀಜರ್ಸ್ ಇದೆ, ಸಿಸ್ಟಮ್ ಇದೆ. ಆ ಥರ ಮಾಡಿದ್ರೆ ಚೆನ್ನಾಗಿ ರುಚಿಯಾಗಿ ಅಡುಗೆ ಆಗುತ್ತೆ, ಭಗವಂತನಿಗೆ ನೈವೇದ್ಯನ ಇಡ್ಬೋದು. ಅದೇ ಥರ ಯೋಗ ಪ್ರಾಸೆಸ್ಸಲ್ಲೂ ಕೂಡ ಅನೇಕ ಯೋಗ ಪ್ರಾಸೆಸ್ ಇದೆ. ಆದರೆ ಅದನ್ನು ಶ್ರೇಷ್ಠ ವ್ಯಕ್ತಿಗಳು, ವೇದವ್ಯಾಸರಾಗಲಿ, ನಾರದ ಮುನಿ ಆಗಲಿ, ಸೊ ಏನು ಹೇಳಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಸೊ ಉದಾಹರಣೆಗೆ ವೇದವ್ಯಾಸ ಕೇಳಿದೀವಲ್ಲ, ವೇದವ್ಯಾಸರು ಏನು ಮಾಡಿದ್ರು? ಅವರು 4 ವೇದಗಳನ್ನು, ಒಂದೇ ವೇದ ಇತ್ತು ಮುಂಚೆ, ಯಜುರ್ವೇದ. ಯಾರಿತ್ತು ಮುಂಚೆ? ಯಜುರ್ವೇದ. ಅದನ್ನೇನು ಮಾಡಿದ್ರು? 4 ಭಾಗಗಳಾಗಿ ಮಾಡಿದ್ರು. ಈಗ ಮಕ್ಕಳಿಗೆ ಸ್ಕೂಲಲ್ಲಿ ಒಂದೇ ಸಬ್ಜೆಕ್ಟ್ ಕೊಟ್ಬಿಟ್ರೆ ಎಲ್ಲ ಸೇರಿ ಬುಕ್ ಎಷ್ಟಪ್ಪ ಆಗುತ್ತೆ? ಅವ್ರಿಗೆ ಯಾವುದು ಓದ್ತಾಯಿನಿ, ಏನು ಮಾಡ್ತಾನೆ, ಎಕ್ಸಾಮ್ಗೆ ಏನು ಬರುತ್ತೆ, ಎಲ್ಲ ಟೆನ್ಷನ್ನು. ಆಲ್ರೆಡಿ ಎಕ್ಸಾಮ್ ಆಗಿರ್ಬೇಕನ್ಸುತ್ತೆ, ಈಗೆಲ್ಲ ಟೆನ್ಷನ್ ಫ್ರೀ. ಸೊ ಅದನ್ನು ಸೋಷಿಯಲ್ಲು, ಮ್ಯಾಥ್ಸು, ಸೈನ್ಸು ಅಂತ ಡಿಫ್ರೆಂಟ್ ಮಾಡಿದಾಗ ಏನಾಯ್ತು ಅವ್ರಿಗೆ? ಓಕೆ, ಸೊ ಏನೋ ಎಲ್ಲ ಓದ್ಬೋದು, ಅರ್ಥ ಆಗುತ್ತೆ ಅಂತ ಅವ್ರಿಗೆ ಈಸಿ ಅನಿಸುತ್ತೆ. ಅದೇ ರೀತಿ ವೇದವ್ಯಾಸರು ಏನು ಮಾಡಿದ್ರು? ವೇದೇಶ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತಕೃತ್ ವೇದ ವಿದೇಹ ಚಾಹಂ. ಸೊ ವೇದವನ್ನು ಅವರು 4 ಭಾಗಗಳಾಗಿ ವಿಂಗಡಿಸೋದು. ಓಕೆ. ಸೊ ವೇದವ್ಯಾಸರು ಸ್ವಯಂ ಭಗವಂತನ ಅವತಾರನೇ. ಸೊ ಭಗವಂತ ಈ ವೇದಗಳನ್ನ ಕೊಡಬೇಕು ಅಂತಲೇ ವೇದವ್ಯಾಸ ರೂಪದಲ್ಲಿ ಬಂದು ಅವರು
4 ವೇದಗಳನ್ನ ಕೊಟ್ಟರು. ಅಷ್ಟೆಲ್ಲ ಬರೆದ್ರು ಅವ್ರಿಗೆ ತೃಪ್ತಿ ಆಯಿತಾ? ಇಲ್ಲ. ಅವ್ರು ಕುಂತ್ಕೊಂಡು ಯೋಚನೆ ಮಾಡ್ತಾರೆ, ಹಿಂಗೆ ಹಿಮಾಲಯದಲ್ಲಿ ಬದರಿಕಾಶ್ರಮದಲ್ಲಿ ಕುಂತ್ಕೊಂಡು ಯೋಚನೆ ಮಾಡ್ತಾರೆ. ಈಗ ಹೆಂಗೆ ಲೇಡೀಸು ಅಥವಾ ರಿಟೈರ್ಡ್ ಪರ್ಸನ್ಟು ಎಲ್ಲರೂ ಸ್ಕೂಲು ಆಫೀಸ್ಗೆ ಹೋದಾಗ ಕಾಫಿ ಕುಡ್ಕೊಂಡು ಯೋಚನೆ ಮಾಡ್ತಾರಲ್ಲ, ಏನು ಮಾಡೋದು ನೆಕ್ಸ್ಟು, ಏನಾಗಿದೆ ಅಂತ. ಆ ಥರ ವೇದವ್ಯಾಸರು ಕುತ್ಕೊಂಡು ಯೋಚನೆ ಮಾಡ್ತಾರೆ. ನಾನು ಇಷ್ಟೊಂದೆಲ್ಲ ತಪಸ್ ಮಾಡಿದ್ದೀನಿ, ಪರಿಶುದ್ಧನಾಗಿದ್ದೀನಿ, ಎಲ್ಲ ವೇದಗಳನ್ನ ಸಿನ್ಸಿಯರಾಗಿ ಬರೆದಿದ್ದೀನಿ, ಆದರೂ ನನಗೆ ಯಾಕೆ ತೃಪ್ತಿ ಆಗಿಲ್ಲ ಮನಸ್ಸಲ್ಲಿ? ನೋಡಿ, ಯಾರನ್ನಾರು ಕೇಳ್ಕೊಬನ್ನಿ, BMW ಕಾರ್ ಇರೋರಾಗಲಿ, ಸೈಕಲಲ್ಲಿ ಹೋಗೋನಾಗಲಿ, ಶ್ರೀಮಂತರಾಗಲಿ, ಯಾರು ತೃಪ್ತಿ ಆಗಿದ್ದಾರಾ ಅಂತ ಕೇಳ್ಕೊಬನ್ನಿ. ಇಲ್ಲ ಅಲ್ಲ, ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಒಂದ್ಸಲಿ ಹಿರಣ್ಯಕಶಿಪು ಪ್ರಹ್ಲಾದನ್ನ ಕರೀತಾನೆ. ಸೊ ಪ್ರಹ್ಲಾದಿಗೆ ಹಿಂಗೆ ಸಮ್ಮರ್ ಹಾಲಿಡೇ ಇತ್ತು, ಅವ್ರ ಅಪ್ಪನ ಹತ್ರ ಬರ್ತಾನೆ. ಹೆಂಗೆ ಹಾಸ್ಟೆಲಲ್ಲಿ ಇದರಲ್ಲೆಲ್ಲ ಬೋರ್ಡಿಂಗ್ ಸ್ಕೂಲಲ್ಲಿ ಬಿಟ್ಟ ಮೇಲೆ ಈಗ 1.5 ತಿಂಗಳು ಮನೆಗೆ ಬರ್ತಾರಲ್ಲ, ಸೊ ಆ ಥರ. ಸೊ ಆವಾಗ ಏನಾಯಿತು, ಹಿಂಗೆ ಮಾತಾಡ್ಬೇಕಾದ್ರೆ ಸ್ಕೂಲಲ್ಲಿ ಏನೇನು ಕಲಿತೆ ಪುಟ್ಟ ಅಂತ ಕೇಳ್ತಾನೆ ಯಾರು, ಹಿರಣ್ಯಕಶಿಪು. ಅದಕ್ಕೆ ಏನಂದ್ಬೇಕು ಪ್ರಹ್ಲಾದ? ಯಾಕಂದರೆ ಒಳ್ಳೊಳ್ಳೆ ಪಾಲಿಟಿಕ್ಸ್ ಹೇಳ್ಕೊಡೋಕೆ ಒಬ್ಬರು ಟೀಚರು, ಹಿಸ್ಟ್ರಿ ಹೇಳ್ಕೊಡೋಕೆ ಒಬ್ಬರು ಟೀಚರು, ಯುದ್ಧಾಭ್ಯಾಸ ಹೇಳ್ಕೊಡೋಕೆ ಒಬ್ಬರು ಟೀಚರು, ಈ ಥರ ಎಷ್ಟೊಂದು ಸಬ್ಜೆಕ್ಟ್ಸ್ ಇತ್ತು. 64 ಸಬ್ಜೆಕ್ಟ್ಸ್ ಅವಾಗ. ಇವಾಗ 6 ಸಾಕಾಗೋಗಿದೆ ಅನಿಸುತ್ತೆ. ಸೊ ಅದರಲ್ಲೆಲ್ಲನೂ ಕೂಡ ಎಕ್ಸ್ಪರ್ಟ್ ಆಗ್ತಿದ್ರು. ಏನನ್ಬೇಕು ಪ್ರಹ್ಲಾದ? ನಮೇವಿದು ಸ್ವಾರ್ಥಗತಿ ಮೀ ವಿಷ್ಣು ಅಂದ್ಬಿಟ್ರು. ಏನಾಗಂದ್ರೆ ನಮ್ಮ ಜೀವನದ ನಿಜವಾದ ಗುರಿಗೆ ವಿಷ್ಣುವಿನ ಭಕ್ತಿ ಮಾಡೋದು ಅಂದ್ಬಿಟ್ರು. ಯಾರಿಗೆ? ಹಿರಣ್ಯಕಶಿಪು. ಮೊದಲೇ ಬದ್ಧ ವೈರಿ ಅವನು ಹಿರಣ್ಯಕಶಿಪು. ನೋಡಿ ಪ್ರಹ್ಲಾದ ಯಾವ ರೀತಿ ಪ್ರಚಾರ ಮಾಡ್ತಾರೆ ಅಂದರೆ, ಸೊ ಯಾರಿಗೂ ಭಯನೇ ಪಡ್ತಿಲ್ಲ, ಏನಿದೆ ಸತ್ಯನ ನೇರವಾಗೇ ಹೇಳ್ಬಿಟ್ರು. ಸೊ ಹಿರಣ್ಯಕಶಿಪು ಸಮಾಧಾನ ಮಾಡ್ಕೋತಾರೆ, ಬಿಡು ನನ್ನ ಮಗ ತಾನೇ ಏನೋ ಮಿಸ್ಟೇಕಾಗಿ ಹೇಳಿರಬೇಕು. ಹಿಂಗೆ ಮಾತಾಡ್ಬೇಕಾದ್ರೆ ಅವಾಗ ಹಿರಣ್ಯಕಶಿಪುಗೆ ಪ್ರಹ್ಲಾದ ಹೇಳ್ತಾನೆ, ಅಪ್ಪ ನೀನು 3 ಲೋಕಕ್ಕೂ ಕೂಡ ಒಡೆಯ, ನೀನು ಜಸ್ಟ್ ಕಣ್ಣಿನ ಏನಂತಾರೆ ಉಬ್ಬು, ಎತ್ತರ ಇಂದ್ರ ಚಂದ್ರ ಎಲ್ಲ ಎದುರ್ಕೋತಾರೆ, ಆದರೂ ಕೂಡ ನೀನು ಯಾಕೆ ಅಶಾಂತವಾಗಿದ್ಯಾ? ಹೌದಲ್ಲ? ಏನಕ್ಕೆ ಅಂದರೆ ನಮೇವಿದು ಸ್ವಾರ್ಥಗತಿ ಮೀ ವಿಷ್ಣು, ನೀನು ವಿಷ್ಣುವಿನ ಭಕ್ತಿ ಮಾಡ್ತಾ ಇಲ್ಲ ಅದಕ್ಕೆ ಅಂದ್ಬಿಟ್ಟ. ಮತ್ತೆ ಅವನ ಕೋಪ ಬಂದ್ಬಿಟ್ಟು ತಳ್ಬಿಡ್ತಾನೆ, ಹೋಗು ಸ್ಕೂಲ್ಗೆ, 1.5 ತಿಂಗಳು ರಜಾ ಬೇಡ, ಇವತ್ತೇ ಹೊಟ್ಟೋಗಿ ನೀನು ಅಂತ. ಓಕೆ, ಸೊ ಈ ರೀತಿ ಯಾರನ್ನೇ ಕೇಳ್ಕೊಂಬನ್ನಿ, ಯಾರು ಕೂಡ ಪೀಸ್ಫುಲ್ಲಾಗಲಿ ಶಾಂತವಾಗಿರೋಕ್ಕೆ ಇಲ್ಲವೇ ಇಲ್ಲ. ಓಕೆ, ಇಲ್ಲೊಂದು ಅಕ್ವೇರಿಯಂ ಇದೆ ಅಂದ್ಕೊಳ್ಳಿ. ಏನು ಅಕ್ವೇರಿಯಂ? ಅಕ್ವೇರಿಯಮಲ್ಲಿ ಏನಿರುತ್ತೆ? ಫಿಶಸ್ ಇದೆ. ಒಂದೇ ಒಂದು ಫಿಶನ್ನ ತೊಗೊಳ್ಳಿ, ಮೇಲೆತ್ತಿ, ಏನು ಮಾಡುತ್ತೆ ಫಿಶ್ಶು? ವಿಲ ವಿಲ ಅಂತ ಒದ್ದಾಡುತ್ತೆ. ಶಾಂತವಾಗಿದೆಯಾ? ಅಶಾಂತವಾಗಿದೆ. ಯಾಕೆ? ಅದ್ರದ್ದು ಸಹಜ ಸ್ಥಿತಿ ಏನು? ನೀರಲ್ಲಿ ಇರೋದು, ಆವಾಗ ಅದು ಶಾಂತವಾಗಿದೆ. ಅದೇ ರೀತಿ ನಮ್ಮ ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ್. ಎಲ್ಲ ಜೀವಿಗಳ ಸಹಜ ಸ್ವರೂಪ ಕೃಷ್ಣನ ಭಕ್ತಿ ಮಾಡೋದು. ಏನು? ಕೃಷ್ಣನ ಭಕ್ತಿ ತನು ಮನ ಧನ ಮಾಡಬೇಕು. BMW ಹಿಡ್ಕೊಂಡಿದ್ದ ತಕ್ಷಣ ಸಂತೋಷ ಸಿಗುತ್ತೆ ಅಂತ ತಿಳ್ಕೊಬೇಡಿ. BMW ಏನು ಫುಲ್ ಫಾರ್ಮ್? ಬಾಡಿ ಮೈಂಡ್ ವರ್ಡ್, ಕಾಯ ವಾಚ ಮನಸ ಭಗವಂತನ ಸೇವೆ ಮಾಡಬೇಕು. ಆವಾಗ ಮಾತ್ರ ನಮ್ಮ ದೇಹ ಮನಸ್ಸು ಮಾತು ತೃಪ್ತ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಯಾವಾಗ ನಾವು ನಮ್ಮ ಸಹಜ ಸ್ಥಿತಿ ಕೃಷ್ಣನ ಸೇವೆ ಮಾಡಲ್ವೋ ಅಲ್ಲಿವರೆಗೂ ನಾವು ತೃಪ್ತರಾಗಿರಲ್ಲ. ಹಂಗಂತ 24 ಅವರ್ಸ್ ಮಾಡಬೇಕಾ? ಹಾಗಾದ್ರೆ ಮನೇಲಿ ಅಡುಗೆ ಮಾಡಬಾರ್ದಾ? ಕೆಲ್ಸಕ್ಕೆ ಹೋಗಬಾರ್ದಾ? ಟೆಂಪಲಲ್ಲೇ ಇದ್ಬಿಡ್ಬೇಕಾ? ಹೌದಲ್ಲ? ಪ್ರಶ್ನೆ ಬರುತ್ತೆ. ಸೊ ಭಗವದ್ಗೀತೆ ಯಾರು ಹೇಳಿದ್ದು? ಕೃಷ್ಣ. ಯಾರಿಗೆ ಹೇಳಿದ್ದು? ಅರ್ಜುನ. ಅರ್ಜುನ ಯಾರು? ಅವನು ಕೂಡ ಒಬ್ಬ ಫ್ಯಾಮಿಲಿ ಪರ್ಸನ್, ಅವನು ಕೂಡ ಒಬ್ಬ ಪ್ರೊಫೆಷನಲ್ ಪರ್ಸನ್. ಹೌದಲ್ಲ? ಅವನೇನು ಸನ್ಯಾಸಿ ಅಲ್ಲ, ಅವನೇನು ಬ್ರಹ್ಮಚಾರಿ ಅಲ್ಲ,
ಅವನು ಕೂಡ ಒಬ್ಬ ರಾಜನಾಗಿ ಎಷ್ಟೋ ಕರ್ತವ್ಯ ಇತ್ತು, ಒಬ್ಬ ಗೃಹಸ್ಥನಾಗಿ ಎಷ್ಟೋ ಕರ್ತವ್ಯ ಇತ್ತು. ಕೃಷ್ಣ ಯಾಕೆ ಅವನ್ನೇ ಚೂಸ್ ಮಾಡಿದ್ದು? ಆಯ್ಕೆ ಏನಕ್ಕೆ ಮಾಡಿದ್ರು? ಯಾಕೆ? ಭಗವದ್ಗೀತಾ ಎಷ್ಟು ಜನ ಓದಿದ್ದೀರಾ? 4-5 ಜನ ಓದಿದ್ದೀರಾ? ವೆರಿ ಗುಡ್. ಎಷ್ಟು ಜನ ಪ್ರಭುಪಾದು ಬೇರೆ ಬೇರೆ ಬುಕ್ ಓದ್ತಾ ಇರ? ಸ್ಮಾಲ್ ಬುಕ್ಸ್? ಓಕೆ, ವೆರಿ ಗುಡ್. ಸೊ ನಾವು ಪ್ರತಿನಿತ್ಯ ಆ್ಯನ್ ಆ್ಯಪಲ್ ಎ ಡೇ, ಸೊ ಅಂದರೆ ನಮಗೇನು ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ಥರ ಎ ಶ್ಲೋಕ ಪರ್ ಡೇ ಕೀಪ್ ಸಫರಿಂಗ್ಸ್ ಅವೇ. ಆದರೆ ನಮ್ಗೆ ಸಫರಿಂಗ್ ಬೇಕು, ಅದಕ್ಕೆ ಓದ್ತಾ ಇಲ್ಲ. ಅದನ್ನೇ ಈಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳಿದ್ದು, ನಷ್ಟಪ್ರಾಯೇಸು ಅಭದ್ರೇಸು ನಿತ್ಯಂ ಭಾಗವತ ಸೇವೆಯ. ಅಭದ್ರೇಸು, ನಮ್ಮ ಹೃದಯದಲ್ಲಿ ಭಯ, ಆತಂಕ, ಟೆನ್ಷನ್ನು ಎಲ್ಲ ಭದ್ರವಾಗಿ ಸೇರ್ಕೊಬಿಟ್ಟಿದೆ, ಹೌದಲ್ಲ? ಸೊ ಅದು ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು? ನಿತ್ಯಂ ಭಾಗವತ ಸೇವೆಯ. ಸೊ ದಯವಿಟ್ಟು ರಿಲಿಜನ್ ವಿತೌಟ್ ಫಿಲಾಸಫಿ ಈಸ್ ಓನ್ಲಿ ಸೆಂಟಿಮೆಂಟ್. ಪ್ರಭುಪಾದ ಭಗವದ್ಗೀತಾದಲ್ಲಿ ಬರೀತಾರೆ, ನಾವೆಲ್ಲ ಭಕ್ತಿ ಮಾಡ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ, ಹರೇ ಕೃಷ್ಣ ಹೇಳ್ತಾ ಇದ್ದೀವಿ. ಸೋಮವಾರ ಅಂದರೆ ಶಿವ ಟೆಂಪಲ್ಲು, ಮಂಗಳವಾರ ಅಂದರೆ ಪಾರ್ವತಿ ಟೆಂಪಲ್ಲು, ಬುಧವಾರ ಗಣೇಶ ಟೆಂಪಲ್ಲು, ಗುರುವಾರ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಟೆಂಪಲ್ಲು, ಶುಕ್ರವಾರ ಲಕ್ಷ್ಮೀ ಟೆಂಪಲ್ಲು, ಶನಿವಾರ ಶನಿ ಮಹಾತ್ಮ ಆಂಜನೇಯ ಟೆಂಪಲ್, ಭಾನುವಾರ ಮನೇಲೇ ಟೆಂಪಲ್, ಹೌದಲ್ಲ? ಸೊ ಹಂಗಾದರೆ ಭಕ್ತಿ ಚೆನ್ನಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ, ಎಸ್ಪೆಷಲಿ ಇಂಡಿಯಾದಲ್ಲಿ ನಾವೆಲ್ಲ ಹುಟ್ಟಿರೋದು ಒಂದು ಅದೃಷ್ಟನೇ. ಭಾರತ ಭೂಮಿಲ ಇಲ್ಲ, ಜನ್ಮ ಸಾರ್ಥಕ. ನಮ್ಮ ಜನ್ಮ ಸಾರ್ಥಕ, ನಾವು ಭಾರತ ಭೂಮಿಲಿ ಹುಟ್ಟಿರೋದು. ಆದರೆ ನೆಕ್ಸ್ಟ್ ಏನು? ಜನ್ಮ ಸಾರ್ಥಕ ಕರಿ ಕರ ಉಪಕಾರ. ಈ ಪುಸ್ತಕಗಳನ್ನ ಓದಿ ನಾವು ಇದನ್ನು ಬೇರೆಯವ್ರಿಗೆ ಪ್ರಚಾರ ಮಾಡಬೇಕು. ಸೊ ರಿಲಿಜನ್ ವಿತೌಟ್ ಫಿಲಾಸಫಿ ಇಸ್ ಓನ್ಲಿ ಸೆಂಟಿಮೆಂಟ್. ಸೊ ನಮ್ಮಲ್ಲಿ ಭಕ್ತಿ ಇದೆ, ಧರ್ಮ ಇದೆ, ಆದರೆ ಫಿಲಾಸಫಿ ನಾವು ತಿಳ್ಕೊತಾ ಇಲ್ಲ ಅದ್ರ ಬಗ್ಗೆ. ಆವಾಗ ಏನಾಗಿದೆ, ಬರೀ ಸೆಂಟಿಮೆಂಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆವಾಗ ಏನಾಗುತ್ತೆ, ಇನ್ನೊಬ್ಬರು ಇನ್ನೊಂದು ಮಂತ್ರ ಹೇಳಿದರೆ ಅದನ್ನು ತೊಗೊಳ್ಳೋಣ, ಇನ್ನೊಬ್ಬರು ಇನ್ನೊಂದೇನೋ ರೀತಿ ಹೇಳ್ತಾರೆ, ಆ ವ್ರತ ಮಾಡೋಣ, ಆ ಪೂಜೆ ಮಾಡೋಣ ಅಂತಾರೆ. ಸೊ ಈ ರೀತಿ ಬಹುಶಾಖ ಅನಂತಸ್ಯ ಬುದ್ಧಯೋ ಅವ್ಯವಸಾಯಿನಂ. ನಮ್ಮ ಬುದ್ಧಿಲಿ ಎಷ್ಟೊಂದು ಥರ ನಾನಾದ ತಲೆ ಓಡೆ ಹಾಕೋಬಿಟ್ಟಿದ್ದೀವಿ. ಅಷ್ಟೊಂದೆಲ್ಲ ತಲೆ ಓಡೆ ಇದ್ದರೆ ನಾವು ಏಕಭಕ್ತಿ, ಭಗವಂತನ ಭಕ್ತಿ ಮಾಡೋದು ಕಷ್ಟ ಆಗುತ್ತೆ. ಸೊ ಕೊನೆ ಕೃಷ್ಣ ಏನು ಹೇಳ್ತಾರೆ ಭಗವದ್ಗೀತೆಯಲ್ಲಿ? ಸರ್ವಧರ್ಮಾನ್ ಮಾಮೇಕಂ ಶರಣಂ ವ್ರಜ. ನೋಡಿ, ಮಾಮೇಕಂ, ಸೋಮವಾರನೂ ಕೃಷ್ಣನೇ, ಮಂಗಳವಾರನೂ ಕೃಷ್ಣನೇ, ಬುಧವಾರನೂ ಕೃಷ್ಣನೇ, ಗುರುವಾರನೂ ಕೃಷ್ಣ, ಶುಕ್ರವಾರ ಕೃಷ್ಣ, ಶನಿವಾರನೂ ಕೃಷ್ಣ, ಎಸ್ಪೆಷಲಿ ಭಾನುವಾರನೂ ಕೂಡ ಕೃಷ್ಣ. ಅರ್ಥ ಆಯ್ತಲ್ಲ? ಅಂದರೆ 24/7 ಕೀರ್ತನೀಯ ಸದಾರಿ. ಎಷ್ಟಾಗುತ್ತೋ ಅಷ್ಟು ಅಡುಗೆ ಮಾಡಬೇಕಾದ್ರೂ ಅಷ್ಟೇ. ಪುರಂದರದಾಸರು ಒಂದು ಹಾಡಿದೆ ಅಲ್ಲ, ಬೆಳಗೆದ್ದು ಮೈ ಮುರಿವಾಗ ಕೃಷ್ಣ ಎನ್ನಬಾರದೆ. ನೋಡಿ ಎಷ್ಟು ಸರಳವಾಗಿ ನಮ್ಮ ದಾಸರು, ನಮ್ಮ ಆಚಾರ್ಯರು ಕೊಟ್ಬಿಟ್ಟವ್ರೆ. ಅದನ್ನೇ ಉದಾಹರಣೆ ಕೊಡೋಕ್ಕೆ ಬಂದೆ. ನೋಡಿ, ಅರ್ಜುನ ಯುದ್ಧ ಮಾಡಬೇಕಾದ್ರೂ ಕೂಡ ಕೃಷ್ಣ ಪ್ರಜ್ಞೆ. ತಸ್ಮಾತ್ ಸರ್ವೇಸು ಕಾಲೇಸು ಮಾಮನುಸ್ಮರ ಯುದ್ಧ ಚ. ಕೃಷ್ಣ ನೋಡಿ ಸಿಂಪಲಾಗಿ ಹೇಳ್ಬಿಟ್ಟವ್ರೆ. ಅರ್ಜುನನ ಡ್ಯೂಟಿ ಏನು? ಯುದ್ಧ ಮಾಡೋದು. ಸೊ ಯುದ್ಧ ಮಾಡಬೇಕಾದ್ರೂ ಕೂಡ ಅವನು ಕೃಷ್ಣನ್ನೇ ಸ್ಮರಣೆ ಮಾಡ್ಕೊಂಡು ಮಾಡ್ತಿದ್ದ. ಇನ್ನು ನಾವು ಅಡುಗೆ ಮಾಡೋಕ್ಕಾರೆ ಕಷ್ಟನಾ? ಬೈಕೊಂಡು ಮಾಡ್ತಾ ಇರ್ತೀವಿ ಅನ್ಸುತ್ತೆ. ಕೊತ್ತಂಬರಿ ಹೇಳಿದ್ದೆ ತಂದಿಲ್ಲ, ಕರ್ಮೆ ಸೊಪ್ಪು ಹೇಳಿದ್ದೆ, ಶುಂಠಿ ಹೇಳಿದ್ದೆ ತಂದಿಲ್ಲ, ಅವ್ನು ನನ್ನ ಮಾತು ಕೇಳಲ್ಲ ಮಗ, ಈ ಥರ ಎಲ್ಲ ಬೈಕೊಂಡು ಮಾಡಿದ್ರೆ ಕೃಷ್ಣ ಭೋಗಕ್ಕಿಡ್ತೀವಿ. ಕೃಷ್ಣ ಏನು ಮಾಡ್ತಾರೆ? ಅಹಂ ತ್ವಾಂ ಸರ್ವ ಪಾಪೇಭ್ಯೋ. ಕೃಷ್ಣನಿಗೆ ಭೋಗಕ್ಕಿಟ್ಟಾಗ ಏನು ಮಾಡ್ತಾರೆ? ನಮ್ಮಲ್ಲಿರೋಲ್ಲ ಕಲ್ಮಸದಿಂದ ಏನು ಮಾಡಿದ್ವೋ ಅಡುಗೆ ಅದನ್ನು ತಗೋತಾರೆ. ಕೃಷ್ಣ ಸೂರ್ಯ ಸಮ. ಹೇಗೆ ಸೂರ್ಯ ಕೆಟ್ಟು ನೀರನ್ನು ತಗೋತಾರ? ಬರೀ ಗಂಗಾ ನೀರು, ನದಿ ನೀರು ಮಾತ್ರ ತಗೋತಾರ? ಇಲ್ಲ ಅಲ್ಲ. ಕೊಳಚೆ ನೀರು, ನಿಂತಿರೋ ನೀರು ಅದನ್ನು ಸೂರ್ಯ ಹೀರ್ಕೋತಾನೆ. ಅದನ್ನು ಮಳೆಯಾಗಿ ಅವನು ಪರಿಶುದ್ಧವನ್ನು ಕೊಡ್ತಾನೆ. ಸೊ ಅದೇ ರೀತಿ ಸೊ ಕೃಷ್ಣನಿಗೆ ನಾವೇನೇ ಅರ್ಪಿಸಿದ್ರು
ನಾವು ಆ ಪ್ರಜ್ಞೆನ ಆದಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿ ಅವನಿಗೆ ಅರ್ಪಿಸೋಕ್ಕೆ ಪ್ರಯತ್ನ ಪಡಬೇಕು. ಆವಾಗ ಅವನು ನಮಗೆ ಪ್ರಸಾದ ರೂಪದಲ್ಲಿ ವಾಪಸ್ ಕೊಡ್ತಾನೆ. ಪ್ರಸಾದೇ ಸರ್ವ ದುಃಖಾನ ಹಾನಿರಸ್ಯೋಪಜಾಯತೆ. ಈ ರೀತಿ ನಮ್ಮ ಜೀವನದಲ್ಲಿ ಏನೇನಿದೆ ದುಃಖಗಳೆಲ್ಲ ಯಾವ ರೀತಿ ಹೋಗುತ್ತೆ? ಪ್ರಸಾದ ತಿನ್ನೋದ್ರಿಂದಲೇ. ನೋಡಿ, ಪ್ರಭುಪಾದ್ ಕೊಟ್ಟಿರೋ ಅಂಥ ನಮ್ಮ ಈ ಇಸ್ಕಾನಲ್ಲಿ ಕೇವಲ ಪ್ರಸಾದ ತಿನ್ನೋದ್ರಿಂದಲೇ ನಾವು ಪರಿಶುದ್ಧ ಆಗೋಬೋದು. ನಾವೆಲ್ಲ ಇಸ್ಕಾನ್ಗೆ ಸ್ಟಾರ್ಟಿಂಗ್ ಏನಕ್ಕೆ ಬರ್ತಿದ್ವಿ? ಪ್ರಸಾದ ತಿನ್ನೋಕ್ಕೆ ಬರ್ತಿದ್ವಿ, ಹೌದಲ್ಲ? ಯಾರು ಸಿನ್ಸಿಯರಾಗಿ ಭಕ್ತಿ ಮಾಡೋಕ್ಕೆ ಬರ್ತೀನಿ ಅಂತ ಯಾರು ಹೇಳ್ತೀರಾ? ಸ್ಟಾರ್ಟಿಂಗಲ್ಲಿ ಇಲ್ಲ, ನಾನು ಕುಂತ್ಕೊಂಡು 16 ರೌಂಡ್ ಜಪ ಮಾಡೋಕ್ಕೆ ಬರ್ತೀನಿ. ಎಲ್ಲರಿಗೂ ಅಟ್ರಾಕ್ಷನ್ನು ಪ್ರಸಾದ ಪ್ಲಸ್ ಕೀರ್ತನ್. ಸೊ ನಾಲ್ಗೆ ಎಷ್ಟು ಕೆಲಸ ಮಾಡುತ್ತೆ? 2 ಕೆಲಸ ಮಾಡುತ್ತೆ. ಒಂದು ತಿನ್ನೋದು, ಇನ್ನೊಂದು ಬೇರೆಯವ್ರ ಬಗ್ಗೆ ಮಾತಾಡೋದು. ಅಪೈಸುನಂ. ಸೊ ಕೃಷ್ಣ 13ನೇ ಚಾಪ್ಟರ್ ಹೇಳ್ತಾರೆ, ಅಪೈಸುನಂ ಅಂದರೆ ಬೇರೆಯವ್ರನ್ನ ತಪ್ಪನ್ನು ಹುಡುಕ್ತಾ ಇರೋದು ಅಂತ. ಓಕೆ. ತೃಣಾದಪಿ ಸುನೇಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ಸೊ ನಾವು ನಿಜವಾಗ್ಲೂ ಹರಿ ಕೃಷ್ಣನ ಕೀರ್ತನೆ ಮಾಡಬೇಕು ಅಂದರೆ ಸೊ ಆ ಒಂದು ತಪ್ಪು ಕಂಡುಹಿಡಿಯೋ ಮನೋಭಾವನೆಯನ್ನು ತ್ಯಜಿಸ್ಬೇಕಂತ. ಕಷ್ಟನಾ ಸುಲಭನಾ? ಚಾಣಕ್ಯ ಪಂಡಿತ ಏನು ಹೇಳ್ತಾರೆ? ಯಾರು ನಮ್ಮನ್ನು ತಪ್ಪು ಕಂಡುಹಿಡಿತಾರೋ ಅವ್ರ ಹತ್ರನೇ ಇರ್ಬೇಕಂತ ನಾವು. ಯಾಕೆ? ಅದನ್ನು ನಾವು ನಮ್ಗೆ ಎತ್ತಿ ಹೇಳ್ತಾ ನಾವು ತಿದ್ಕೋತಾ ಇರ್ತೀವಿ. ಓಕೆ. ಸೊ ಅದೇ ರೀತಿ ಎಷ್ಟು ಆಗುತ್ತೋ ಅಷ್ಟು ನಾವು ನಮ್ಮ ನಾಲಿಗೆನ ನಿಯಂತ್ರಿಸ್ಬೇಕು. ಬೇರೆಯವ್ರ ಬಗ್ಗೆ ತಪ್ಪನ್ನು ಮಾತಾಡೋ ಬದಲು ಬೇರೆಯವರಲ್ಲಿರುವಂಥ ಒಳ್ಳೆ ಗುಣನ ನಾವು ಮಾತಾಡಬೇಕು. ಇದನ್ನೇ ಭಾಗವತಮಲ್ಲೂ ಕೂಡ ಸುಖದೇವ ಗೋಸ್ವಾಮಿ ಹೇಳ್ತಾರೆ. ಕಾಗೆಗಳು ಎಲ್ಲಿರುತ್ತೆ? ಕಾಗೆ ಸೊ ಎಲ್ಲಿ ಸೊ ತಿನ್ನಕ್ಕೆ ಸಿಗುತ್ತೋ ಎಲ್ಲ ಕಡೆ ಇದತ್ರನೂ ಕೂಡ ಇರುತ್ತೆ. ಎಲ್ಲಿ ಚರಂಡಿ ಹತ್ರ ಅಥವಾ ಕಸದ ಹತ್ರ. ಹಂಸಗಳೆಲ್ಲಿರುತ್ತೆ? ಪರಿಶುದ್ಧವಾದ ವಾತಾವರಣದಲ್ಲಿ ಇರುತ್ತೆ. ಅದೇ ಹಂಸಗೆ ನೀವು ಹಾಲನ್ನು ನೀರು ಬೆರೆಸಿಕೊಟ್ರೆ ಏನು ಮಾಡುತ್ತೆ? ಸೊ ಅದಕ್ಕೆ ಭಕ್ತರನ್ನು ಪರಮಹಂಸ ಅಂತಾರೆ. ಪರಮಹಂಸ ಅಂದರೆ ಬೇರೊಬ್ಬರಲ್ಲಿ ತಪ್ಪಿದ್ರೂ ಕೂಡ ಅವನು ಅವರಲ್ಲಿರುವಂಥ ಒಳ್ಳೆ ಮಾತ ತಗೋತಾನೆ. ಆವಾಗ ಏನಾಗುತ್ತೆ ಹೇಳಿ? ನಮ್ಮ ಮನಸ್ಸು ತುಂಬ ಹಗುರವಾಗುತ್ತೆ. ಆ್ಯಕ್ಚುಲಿ ಜಸ್ಟ್ ಟ್ರೈ ಮಾಡಿ ನೋಡಿ. ಬೇರೆಯವ್ರ ಬಗ್ಗೆ ತಪ್ಪು ಮಾತಾಡಿದ್ರೆ ನಮ್ಮ ಮನಸ್ಸು ಎಷ್ಟು ಭಾರವಾಗಿರುತ್ತೆ. ಬೇರೆಯವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ನಮ್ಮ ಮನಸ್ಸು ಎಷ್ಟು ಹಗುರವಾಗಿರುತ್ತೆ. ಸೊ ಈ ರೀತಿ ನಮ್ಮ ಜೀವನ ನಡೆಸಿದ್ರೆ ರಿಯಲಿ 100 ವರ್ಷ ಸಂತೋಷವಾಗಿ ಆರೋಗ್ಯವಾಗಿ ಬದುಕ್ಬೋದು. ಇದನ್ನು ಈಶೋಪನಿಷತ್ತು ಹೇಳುತ್ತೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತ್ವೇನ ಬುಂದಿತಃ ಮಾ ಕೃದಃ ಕಸ್ಯ ಸ್ವಿಧನಂ. ಬೇರೆಯವ್ರ ಬಗ್ಗೆ ನೋಡಿ ಅಸೂಯೆ ಪಡೋದು, ಬೇರೆಯವ್ರದ್ದು ಕಿತ್ಕೊಳ್ಳೋದು, ಇದನ್ನೆಲ್ಲ ನಾವು ಮಾಡಬಾರ್ದು. ಏನಕ್ಕೆ ಮಾಡಬಾರ್ದು? ಈಶಾವಾಸ್ಯಮಿದಂ ಸರ್ವಂ. ಈ ಜಗತ್ತು ಯಾರಿಗೆ ಸೇರಿದ್ದು? ನಮ್ಗೆ ನಮ್ಮ ತಾತ ಮುತ್ತಾತ ಪೊಲಿಟಿಷಿಯನ್ಸು ಅವರು ಇವರು ಎಲ್ಲರೂ ಹುಟ್ಟಕ್ಕಿಂತ ಮುಂಚೆ ಯಾರಿದ್ದಿದ್ದು? ನಾರಾಯಣ ಪರೋ ವ್ಯಕ್ತಾತ್. ಆದಿಲೂ ನಾರಾಯಣ, ಮಧ್ಯದಲ್ಲೂ ನಾರಾಯಣ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಹೋಗಿದ್ರ? ಸೊ ಅದೇ ರೀತಿ ಈ ಜಗತ್ತು ಸೃಷ್ಟಿ ಮಾಡಿರೋದು ಎಲ್ಲ ಅವನೇ. ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಅವನು ಕೊಟ್ಟಿದ್ದಾನೆ. ಒಬ್ಬರು ಕಪ್ಪಗಿರ್ಬೋದು, ಒಬ್ಬರು ಬಿಳಿಗಿರ್ಬೋದು, ಒಬ್ಬರು ಬುದ್ಧಿವಂತರಾಗಿರ್ಬೋದು, ಒಬ್ಬ ದಡ್ಡ ಆಗಿರ್ಬೋದು, ಒಬ್ಬ ಶ್ರೀಮಂತ, ಒಬ್ಬ ಬಡವ, ಹೌದಲ್ಲ? ಆದರೆ ಎಲ್ಲರಿಗೂ ಜೀವನ ನಡೆಸೋಕ್ಕೆ ಭಗವಂತ ಕೊಟ್ಟಿದ್ದಾನ ಸೌಕರ್ಯ. ಅದರಲ್ಲಿ ನಾವು ತೃಪ್ತಿ ಆಗಿರಬೇಕು ಹೊರತು ಬೇರೆಯವ್ರನ್ನ ನೋಡಿ ನಾವು ಅಸೂಹೆ ಪಡಬಾರ್ದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಯಾರು ಈ ರೀತಿ ಪರಸ್ಪರವಾಗಿ ಇತರ ಜನರ ಜೊತೆ ತನ್ನ ಜೀವನ ಮಾಡ್ತಾನೋ, ಭಗವಂತನ ಭಕ್ತಿ ಸೇವೆ ಮಾಡ್ತಾ, ಅವನು 100 ವರ್ಷ ಸಂತೋಷವಾಗಿ ಜೀವನ ಮಾಡಿ ಕೊನೆಗೇನಾಗುತ್ತೆ?
ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ. ಅಂತಕಾಲದಲ್ಲಿ ಯಾರು ಕೃಷ್ಣನ ಸ್ಮರಣೆ ಮಾಡ್ತಾ ದೇಹತ್ಯಾಗ ಮಾಡ್ತಾರೋ ಏನಾಗುತ್ತೆ ಅವ್ರಿಗೆ? ಮಾಮೇವ ಹೇ ಪ್ರಪದ್ಯಂತೆ, ಅವರು ನನ್ನಲ್ಲಿಗೆ ಬರ್ತಾರೆ. ಎಷ್ಟು ಜನಕ್ಕೆ ಹೋಗೋಕ್ಕೆ ಇಷ್ಟ ಇದೆ ಭಗವದ್ಧಾಮಕ್ಕೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಬೇಕಾ? ಸೊ ಎಲ್ಲರಿಗೂ ಏನು ಬೇಕು? ಇಹ ಸಂಸಾರೇ ಬಹುದುಸ್ತಾರೆ ಕೃಪಾ ಕೊರಿ ಕೊರೋ ಹೇ ಮುರಾರಿ. ಸೊ ಮುಕ್ತಿ ಪ್ರದಾಯತೆ ಮುಕುಂದ. ಸೊ ಮುಕುಂದ ಮಾತ್ರ ನಮಗೆ ಮುಕ್ತಿ ಕೊಡೋಕ್ಕೆ ಸಾಧ್ಯ. ಸೊ ಮುಕ್ತಿ ಅಂದ್ರೇನು? ಸೊ ಇವತ್ತೊಂದು ಮೇನ್ ಪಾಯಿಂಟ್ ಇದ್ದಾನೆ ಪ್ರಭುಪಾದು. ಸೊ ಭಗವಂತನ ಅವತಾರ ಬಗ್ಗೆ ಜಸ್ಟ್ ಹಾಗೆ ಕ್ಲಾಸ್ ಪ್ರಿಪೇರ್ ಆಗ್ತಿದ್ದೆ. ಸೊ ರಾಮನ ಅವತಾರ ಇಡ್ಬೋದು, ಕೃಷ್ಣನ ಅವತಾರ ಇಡ್ಬೋದು, ಅದರಲ್ಲಿ ಇದೇ ಪಾಯಿಂಟ್ ಜಾಸ್ತಿ ಸ್ಟ್ರೆಸ್ ಮಾಡಿರೋದು. ಮುಕ್ತಿ ಅಂದರೆ ಏನು? ಸೊ ಒಬ್ಬೊಬ್ರು ಒಂದು 5 ಜನ ಒಪಿನಿಯನ್ ಹೇಳಿ. ಯಾರು? ಎಲ್ಲರಿಗೂ ಏನು ಗೊತ್ತು? ಸಾಮಾನ್ಯವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಅಂದ್ರೇನು? ಜನ್ಮ ಇಲ್ಲದೆ ಇರೋ ಅಂಥ ಕಡೆ ಜನ್ಮ. ನೆಕ್ಸ್ಟ್, ಸೊ ನಮ್ಮ ಒಂದು ಇಂಡಿಯಾದಲ್ಲಿ ಸ್ಪೆಕ್ಯುಲೇಟಿವ್ ನಾಲೆಜ್ ಜಾಸ್ತಿ. ಸ್ಪೆಕ್ಯುಲೇಟಿವ್, ಅದೇ ಆಗಲೇ ಹೇಳಕ್ಕೆ ಬರ್ತಿದೆ. ರಿಲಿಜನ್ ವಿತೌಟ್ ಫಿಲಾಸಫಿ ಇಸ್ ಓನ್ಲಿ ಸೆಂಟಿಮೆಂಟ್. ಫಿಲಾಸಫಿ ವಿತೌಟ್ ರಿಲಿಜನ್ ಈಸ್ ಸ್ಪೆಕ್ಯುಲೇಷನ್. ಸೊ ಫಿಲಾಸಫಿ ಏನೇನೋ ತಿಳ್ಕೊಬಿಟ್ಟು ಅದನ್ನೇ ಸರಿ ಅಂತ ನಾವು ಕೂಪ ಮಂಡೂಕ ಥರ ಏನು ಮಾಡುತ್ತೆ? ಏನು ಕಪ್ಪೆ? ಸೊ ನಾನೇನು ಅರ್ಥ ಮಾಡ್ಕೊಂಡಿನೋ, ನಾನೇನು ತಿಳ್ಕೊಂಡಿನೋ ಇದೇ ಕರೆಕ್ಟು. ಒಂದ್ಸಲ ಏನಾಗುತ್ತೆ, ಜೋರಾಗಿ ಮಳೆ ಬಂದು ಪಕ್ಕದಲ್ಲಿ ಒಂದು ದೊಡ್ಡ ಸಮುದ್ರ ಇರುತ್ತೆ. ಆ ಸಮುದ್ರದಿಂದ ಒಂದು ಮೀನು ಈ ಬಾವಿ ಒಳಗೆ ಬಂದು ಬಿದ್ದೋಗುತ್ತೆ. ಏನಾಗುತ್ತೆ? ಇಬ್ಬರು ಡಿಸ್ಕಸ್ ಮಾಡ್ತಾರೆ. ಯಾರ್ಯಾರು? ಕಪ್ಪೆ ಮತ್ತು ಮೀನು. ಸೊ ಮೀನು ಹೇಳುತ್ತೆ, ಕಪ್ಪೆ ಕೇಳಿತು ಫಸ್ಟು, ನೀನು ಎಲ್ಲಿಂದ ಬಂದೆ? ನಾನು ಸಮುದ್ರದಿಂದ ಬಂದೆ. ಕೇಳ್ತೀರಾ? ಕಾಮಿಡಿ ಯಾರು ಅದು ಹೇಳೋದು? ಯಾರದು ಕಾಮಿಡಿ ಹೇಳ್ತಾರಲ್ಲ ಅವ್ರ ಹೆಸರು? ಪ್ರಾಣೇಶು. ಸೊ ಅದೇ ಥರ, ನೀನು ಎಲ್ಲಿಂದ ಬಂದೆ? ನಾನು ಸಮುದ್ರದಿಂದ ಬಂದೆ. ಸಮುದ್ರ ಎಷ್ಟು ದೊಡ್ಡದಾಗಿದೆ ಅಂತ ಯಾರು ಕೇಳುತ್ತೆ? ಕಪ್ಪೆ ಕೇಳುತ್ತೆ. ಅದಕ್ಕೆ ಮೀನೇನು ಹೇಳುತ್ತೆ, ಅದನ್ನು ಅಳತೆ ಮಾಡೋಕ್ಕೆ ಆಗಲ್ಲ ಅನ್ನತ್ತೆ. ಏನೋ ಅಳತೆ ಮಾಡೋಕ್ಕೆ ಆಗುತ್ತಾ ಬಾವಿಗೂ ಆ ಸಮುದ್ರಕ್ಕೂ? ಅದಕ್ಕೆ ಕಪ್ಪೆ ಏನು ಮಾಡುತ್ತೆ? ತನ್ನ ಬಾಯಿ ಹೊಟ್ಟೆನ ಊದುತ್ತೆ. ಇಷ್ಟು ದೊಡ್ಡದಿದೆಯಾ, ಈ ಬಾವಿಯಿಂದ 10ರಷ್ಟು ಇದೆಯಾ, 100ರಷ್ಟು ಇದೆಯಾ ಅಂತ ಊದಿ ಊದಿ ಕೊನೆಗೆ ಅದು ಹೊಟ್ಟೆ ಹೊಡೆದೇ ಹೋಗುತ್ತೆ. ಸೊ ಅದೇ ರೀತಿ ನಾವು ಸ್ಪೆಕ್ಯುಲೇಷನ್ ಮಾಡ್ತಾ 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 ನಮ್ಮ ಆಯುಷ್ಯೇ ಹೊಟ್ಟೋಗುತ್ತೆ. ಗುರಿ ಇಲ್ಲದೆ ಸಾಧನೆ ವ್ಯರ್ಥ. ನಾವೊಂದು ಗುರಿ ಇಟ್ಕೊಂಡು ಈಗ ಅಲ್ಲಿಂದ ಕಾರ್ ಓಡಿಸ್ಕೊಂಬಂದೆ. ಎಲ್ಲಿಂದ? ಮಾರತಳ್ಳಿಯಿಂದ ಬಂದೆ. ಒಂದು ಗುರಿ ಇಟ್ಕೊಂಬಂದ, ಸುಮ್ಮನೆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದೀನಿ ಅಂದ್ಬಿಟ್ಟು ಹೋದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅದೇ ಥರ ನಾವೆಲ್ಲ ಡೈಲಿ ಜಪ ಮಾಡ್ತಾ ಇದ್ದೀವಿ, ಡೈಲಿ ಭಗವದ್ಗೀತೆ ಓದ್ತಾ ಇದ್ದೀವಿ. ಸೊ ಭಕ್ತರ ಸಂಘದಲ್ಲಿದ್ದೀವಿ, ಭಕ್ತಿ ಸೇವೆ ಮಾಡ್ತಾ ಇದ್ದೀವಿ. ಇದೆಲ್ಲರ ಉದ್ದೇಶ ಏನು? ಕೃಷ್ಣನ ಲೋಕಕ್ಕೆ ಹೋಗೋದು, ಅದೇ ಮುಕ್ತಿ. ಸೊ ಒಬ್ರೊಬ್ರು ಏನಂತಾರೆ, ಮುಕ್ತಿ ಅಥವಾ ಮೋಕ್ಷ ಅಂದರೆ ಒಂದು ಬ್ರಹ್ಮಜ್ಯೋತಿ ದೊಡ್ಡ ಲೈಟ್ ಇದೆ, ಅಲ್ಲಿ ಹೋಗಿ ನಮ್ಮ ಲೈಟು ಆ ಲೈಟ್ಗೆ ಲೀನ ಆಗೋದು. ಕಾನ್ಸೆಪ್ಟ್ ಇದೆಯಾ? ಎದ್ದಿದ್ದಾಗೂ ನಾವೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ, ಮಲಗಿದ್ದಾಗೂ ಕೂಡ ಡಬಲ್ ವರ್ಕ್ ಮಾಡ್ತಾ ಇರ್ತೀವಿ. ಕನಸಲ್ಲಿ ಒಂದು ಚಿರತೆ ಬಂತು, ಒಂದು ಚಿನ್ನದ ಬೆಟ್ಟ ಬಂತು, ಹೌದಲ್ಲ? ಚಿರತೆನೂ ಇಲ್ಲ, ಚಿನ್ನದ ಬೆಟ್ಟನೂ ಇಲ್ಲ, ಆದರೆ ಮನಸ್ಸು ಆ್ಯಕ್ಟಿವ್ ಆಗಿದೆಯಾ? ಆತ್ಮ ಅದನ್ನು ವಿಟ್ನೆಸ್ ಮಾಡ್ತಿದ್ಯಾ? ಅದೇ ಥರ ಈ ದೇಹ ತ್ಯಾಗ ಮಾಡಿದ ಮೇಲೂ ಕೂಡ ಈ ಮನಸ್ಸು ಏನು ಮಾಡುತ್ತೆ? ಆತ್ಮನ ಇನ್ನೊಂದು ದೇಹಕ್ಕೆ ಕರ್ಕೊಂಡು ಹೋಗುತ್ತೆ. ವಾಯುರ್ಗಂಧಾನಿ ವಾಸಯತ್. ಈಗ ಅಲ್ಲಿ ಮಲ್ಲಿಗೆ ಗಿಡ ಇದೆ ಅಂದ್ಕೊಳ್ಳಿ, ಗಾಳಿ ಬಂದರೆ ಏನು ಮಾಡುತ್ತೆ? ಆ ಸ್ಮೆಲ್ನ ತೊಗೊಂಬಂತ ಒಳ್ಳೆ ಸ್ಮೆಲ್ ಬಂತು. ಅದೇ ಅಲ್ಲೇನೋ ಕೊಚ್ಚೆ ಇದೆ,
ಗಾಳಿ ಬಂದರೆ ಏನು ಮಾಡುತ್ತೋ? ಸೊ ಅದೇ ರೀತಿ ಪುಣ್ಯ ಕಾರ್ಯ ಮಾಡಿರೋನ್ನ ಏನು ಮಾಡುತ್ತೆ? ನಮ್ಮನ್ನು ದೈವೇನ ಕರ್ಮನೇತ್ರೇನ ಸೊ ಒಂದು ದೇವತೆಗಳ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮನಸ್ಸು ಆತ್ಮನ ಒಳ್ಳೆ ದೇಹಕ್ಕೆ ಕರ್ಕೊಂಡು ಹೋಗುತ್ತೆ. ಯಾರು ಕೆಟ್ಟ ಕಾರ್ಯ ಮಾಡಿದಾನೋ ಅವನ್ನ ಕೆಟ್ಟ ದೇಹಕ್ಕೆ ಕರ್ಕೊಂಡು ಹೋಗುತ್ತೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸಃ. ಯಾರು ಸತ್ವಗುಣದಲ್ಲಿ ತನ್ನ ಜೀವನ ನಡೆಸೋನು, ಪರಿಶುದ್ಧನಾಗಿ ಸತ್ವಗುಣದಲ್ಲಿ, ಅವನು ಊರ್ಧ್ವ ಲೋಕಗಳಿಗೆ ಹೋಗ್ತಾನೆ. ಮಧ್ಯೆ ತಿಷ್ಠಂತಿ ರಾಜಸಃ. ಯಾರು ಇಲ್ಲೇ ಕಾಂಪಿಟೇಟಿವ್ ವರ್ಡು, ಅದು ಮಾಡಬೇಕು ಇದು ಮಾಡಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೋಸ್ಕರ ಕಷ್ಟಪಟ್ಟು ಇಲ್ಲೇ ಅವನು ಮಾಡ್ತಿರ್ತಾನೆ, ಅವನು ನೆಕ್ಸ್ಟ್ ಇಲ್ಲೇ ಹುಟ್ಟುತ್ತಾನೆ. ಅದು ಗಚ್ಚಂತಿ ತಾಮಸಃ. ಅರೆ ಯಾರು ಕೆಟ್ಟ ಕಾರ್ಯಗಳನ್ನ ಪಾಪ ಕಾರ್ಯಗಳನ್ನ ಮಾಡ್ತಾನೋ ಅವನು ನರಕ ಲೋಕಗಳಿಗೆ, ಪ್ರಾಣಿ ಲೋಕಗಳಿಗೆ ಹೋಗ್ತಾನೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಮೋಕ್ಷ ಅಂದರೆ ಈ ಆತ್ಮ ಯಾವುದೋ ಒಂದು ಬಿಂದು ಅಥವಾ ದೊಡ್ಡ ಬ್ರಹ್ಮ ಜೊತೆಲಿ ಲೀನ ಆಗೋದಲ್ಲ. ನಾವು ಹೇಗೆ ಈಗೆಲ್ಲ ಪ್ರತಿಯೊಬ್ಬರು ಇಂಡಿವಿಜುವಲ್ ಪರ್ಸನ್ನೇ, ಕರೆಕ್ಟಾ? ಅದೇ ಥರ ನಮ್ಮ ಇಂಡಿವಿಜುವಾಲಿಟಿ ಪ್ರತ್ಯೇಕತೆ ಕೃಷ್ಣ ಲೋಕ ವೈಕುಂಠಕ್ಕೆ ಹೋದಾಗ ಕೂಡ ಅಲ್ಲಿ ಭಗವಂತನ ಸೇವೆ ಮಾಡ್ತೀವಿ. ಆದರೆ ಈ ದೇಹ ಇರಲ್ಲ, ಅಲ್ಲಿ ಆಧ್ಯಾತ್ಮಿಕ ದೇಹ ಇರುತ್ತೆ. ಆಲ್ರೆಡಿ ನಮಗೆ ಆಧ್ಯಾತ್ಮಿಕ ದೇಹ ಇದೆ. ಇವಾಗ ಇಲ್ಲಿಂದ ಮೂನಿಗೆ ಹೋದರು, ಯಾರು ಮೊನ್ನೆ ಬಂದ್ರಲ್ಲ 3 ಜನ, ಸುನೀತಾ ಮೇಡಮ್ ಬಂದ್ರಲ್ಲ, ಮಾಮೂಲಿ ಬಟ್ಟೆಲ್ಲಿ ಹೊಟ್ಟೋದ್ರ, ಚೂಡಿದಾರೋ ಅಥವಾ ಸ್ಯಾರಿ ಹಾಕ್ಕೊಂಡು? ಯಾವ ಡ್ರೆಸ್ಸಲ್ಲಿ ಹೋದರು? ಸ್ಪೇಸ್ ಡ್ರೆಸ್, ಹೌದಲ್ಲ? ಇಲ್ಲಾಂದರೆ ನಾರ್ಮಲ್ ಡ್ರೆಸ್ಸಲ್ಲಿ ಹೋದರೆ ಅಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಆ ಎನ್ವಿರಾನ್ಮೆಂಟ್ಗೆ ಆ ಡ್ರೆಸ್ ಬೇಕು. ಅದೇ ಥರ ಯಾರೋ ಸ್ವಿಮ್ಮಿಂಗು, ಅವನಿಗೆ ಅದೇ ಒಂದು ಡ್ರೆಸ್ ಹಾಕೋತಾನೆ, ಸ್ವಿಮ್ಮಿಂಗ್ ಡ್ರೆಸ್. ಸೊ ಅದೇ ರೀತಿ ಆತ್ಮ ಮೂಲತಃ ಸಚ್ಚಿದಾನಂದ. ಅರ್ಥ ಆಯ್ತಲ್ಲ? ಹೇಗೆ ಕೃಷ್ಣ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಹೇಗೆ ಕೃಷ್ಣನ ದೇಹ ಸಚ್ಚಿದಾನಂದ. ಎಷ್ಟು ಕೃಷ್ಣನಿಗೆ ಏಜು ನೋಡಿ, ಎಷ್ಟಿರ್ಬೋದು? 16 ವರ್ಷ. ಅದ್ವೈತಮಚ್ಯುತಮನಾದಿಮನಂತರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಮದುರ್ಲಭಮಾತ್ಮ ಭಕ್ತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನವಯೌವನಂ ಚ. ಎಷ್ಟು ಅವನಿಗೆ ಏಜು? 16 ವರ್ಷ. ಅರೆ ಮಹಾಭಾರತ ಯುದ್ಧ ಭಗವದ್ಗೀತೆ ಹೇಳ್ಬೇಕಾದ್ರೆ ಎಷ್ಟು ಅವನಿಗೆ ವಯಸ್ಸು? 75 ವರ್ಷ. 75 ವರ್ಷದಲ್ಲಿ ಹೇಗಿರ್ತಾರೆ? ಇಲ್ಲೂ ಇದ್ದಾರೆ ಅನ್ಸುತ್ತೆ ಸ್ವಲ್ಪ ಜನ. ಆದರೆ ಯಾಕೆ ಕೃಷ್ಣ ಆ ಥರ? ಕೃಷ್ಣ ಈ ಜಗತ್ತನ್ನ ಬಿಟ್ಟು ವೈಕುಂಠಕ್ಕೆ ಹೋಗ್ಬೇಕಾದ್ರೆ 120 ವರ್ಷ. ಎಷ್ಟು ಹೇಗಿರ್ತಾರೆ 120 ವರ್ಷಕ್ಕೆ ವ್ಯಕ್ತಿಗಳು? ಆದರೆ ಯಾಕೆ ಈ ರೀತಿ ಅಂದರೆ ಕೃಷ್ಣನ ದೇಹ ಆಧ್ಯಾತ್ಮಿಕವಾದದ್ದು, ಸಚ್ಚಿದಾನಂದ ದೇಹ. ನಮಗೂ ಕೂಡ ಅದೇ ಬೇಕಲ್ಲ? ನಮಗೂ ವಯಸ್ಸಾಗೋದು ಇಷ್ಟ ಇಲ್ಲ. ಸೊ ಕಾಡಿಗೆ ಹಾಕೋತೀವಿ, ಮೇಕಪ್ ಮಾಡ್ಕೋತೀವಿ. ಯಾಕೆ? ಮಮೈವಂಶೋ ಜೀವಲೋಕೆ ಜೀವಭೂತ ಸನಾತನಃ. ಹೇಗೆ ಅಪ್ಪನ ಥರನೇ ಮಕ್ಕಳ, ಅದೇ ಥರ ಮಗು, ಅದೇ ಥರ ಯೋಚನೆ ಮಾಡೋದು, ಅದೇ ಥರ ನಡೆಯೋದು, ಹೌದಲ್ಲ? ಅದೇ ಥರ ನಾವೆಲ್ಲರೂ ಕೂಡ ಕೃಷ್ಣನ ಮಕ್ಕಳು. ಅಪ್ಪನ ಜೊತೆನೇ ಇರ್ತಾರೆ ಮಕ್ಕಳು 16 ವರ್ಷ ಕಾಲೇಜ್ ಮುಗಿಯೋರ್ಗು. ಆಮೇಲೆ ಹೈಯರ್ ಸ್ಟಡೀಸು ಅದು ಇದು ಅಂತ ಫಾರಿನ್ ಹೋಗಿರೋನು ಅಲ್ಲಿ ಇಲ್ಲಿ ಹೊರಟೋಯ್ತಾರೆ. ಅದೇ ಥರ ನಾವು ಕೂಡ ವೈಕುಂಠದಲ್ಲಿ ಕೃಷ್ಣ ಲೋಕದಲ್ಲಿ ಕೃಷ್ಣನಿಗೆ ಜೊತೆ ಸಂತೋಷವಾಗಿದ್ವಿ. ಏನಾಯ್ತು ಆಮೇಲೆ? ಮಕ್ಕಳು ಮದುವೆ ಆಯಿತು, ಅಪ್ಪ ಅಮ್ಮನ ಮಾರ್ತೇ ಹೋದರು, ಹೌದಾ? ಯಾವಾಗ ಒಂದ್ಸಲಿ ಬರ್ತಾರೆ, ಇಲ್ಲ ಅಲ್ಲಿಂದ ದುಡ್ಡು ಕಳಿಸ್ತಾರೆ, ಮುಗೀತು. ಹಂಗೆ ನಾವೇನು ಮಾಡಿದ್ವಿ? ಕೃಷ್ಣನ ಮೇಲೆ ನಮಗೆ ದ್ವೇಷ ಉಂಟಾಯಿತು. ಏನಾಯಿತು? ಯಾಕೆಲ್ಲರೂ ಕೃಷ್ಣನನ್ನೇ ಹೊಗಳ್ತಾರೆ, ನನ್ನನ್ನು ಯಾಕೆ ಹೊಗಳಲ್ಲ? ಈಶ್ವರೋಹಂ ಹಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಏನಕ್ಕೆ ಕೃಷ್ಣ ಒಬ್ಬನೇ ಈಶ್ವರ, ಕಂಟ್ರೋಲರ್? ನಾನು ಯಾಕೆ ಈಶ್ವರ ಆಗಬಾರ್ದು? ನಾನು ಯಾಕೆ ಒಂದಷ್ಟು ಜನನ ಕಂಟ್ರೋಲ್ ಮಾಡಬಾರ್ದು? ಏನಕ್ಕೆ ಭೋಗಿ? ಭೋಗ್ತಾರ ಮೇಘ್ನ ತಪಸ್ಸ. ಈ ಕೃಷ್ಣ ಒಬ್ಬನೇ ಭೋಗ್ತಾರ, ಎಂಜಾಯರ್.
ನಾನು ಯಾಕೆ ಎಂಜಾಯರ್ ಆಗಬಾರ್ದು? ಯಾವಾಗ ಈ ಸಪ್ರೇಟ್ ಮೆಂಟ್ಯಾಲಿಟಿ ಬರುತ್ತೋ ಆವಾಗ ಏನು ಮಾಡ್ತಾರೆ? ಪೊಲೀಸ್ ಎಲ್ಲ ಕಡೆನೂ ಇದ್ದಾರಾ? ಪೊಲೀಸ್ ಇವಾಗ ಇಲ್ಲಿ ತಪ್ಪು ಮಾಡಿದ ತಕ್ಷಣ ಪೊಲೀಸರು ಬರ್ತಾರ? ಸೊ ಪೊಲೀಸ್ ಸರ್ವವ್ಯಾಪಿ ಎಲ್ಲ ಕಡೆನೂ ಇದ್ದಾರೆ. ಅದೇ ಥರ ಮಾಯೆ ಎಲ್ಲ ಕಡೆ ಇರುತ್ತೆ, ಐದರ್ ಮಹಾಮಾಯೆ ಆರು ಯೋಗ ಮಾಯೆ. ನಮ್ಮಲ್ಲಿ ಯಾವಾಗ ಈ ರೀತಿ ಮೆಂಟಾಲಿಟಿ ಬರುತ್ತಾ ಕೃಷ್ಣನ ವಿರುದ್ಧ, ಏನು ಮಾಡ್ತಾರೆ? ನಮ್ಮನ್ನು ಅಲ್ಲಿಂದ ಇಲ್ಲಿಗೆ, ಅಲ್ಲಿದೆ ನಮ್ಮನೆ, ಇಲ್ಲಿರೋದು ಸುಮ್ಮನೆ, ಇಲ್ಲಿಗೆ ಈ ದೇಹ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಸ್ಪೇಸ್ ಡ್ರೆಸ್ ಅಂತಾರಲ್ಲ, ಇದು ಕೂಡ ಒಂಥರ ಸ್ಪೇಸ್ ಡ್ರೆಸ್ ಇದ್ದಂಗೆ. ಸೊ ಇಲ್ಲೇನಾಯಿತು? ಮುಪ್ಪು ಸ್ಟಾರ್ಟ್ ಆಯಿತು, ಜನ್ಮ ಮೃತ್ಯು ಜರಾವ್ಯಾಧಿ. ಆದರೆ ನಮ್ಗೆ ಯಾರಿಗೂ ಮೃತ್ಯು ಇಷ್ಟ ಇಲ್ಲ. ಯಾಕೆಂದರೆ ಕೃಷ್ಣ ಯಾವಾಗಲಾದ್ರು ಮೃತ್ಯು ನೋಡಿದೀವ? ಇಲ್ಲ. ವ್ಯಾಧಿ, ರೋಗ, ಯಾವಾಗಲೂ ಏನಾರೋ ಒಂದು ಕಾಯಿಲೆ ಇದ್ದೇ ಇರುತ್ತೆ, ತಲೆನೋವು, ಹೊಟ್ಟೆ ನೋವು, ಅದು ಇದು ಆಧ್ಯಾತ್ಮಿಕ ಕ್ಲೇಶ. ತಾಪತ್ರಯ, ಏನಪ್ಪ ಇದು ತಾಪತ್ರಯ ಅಂತೀವಿ, ಹೌದಲ್ಲ? ತಾಪ ಅಂದ್ರೇನು? ಸಮಸ್ಯೆಗಳು. ತ್ರಯ ಅಂದರೆ 3 ಥರ ಸಮಸ್ಯೆ. ಶಿವನ ಕೈಯಲ್ಲಿ ಅಥವಾ ಪಾರ್ವತಿ ಕೈಯಲ್ಲಿ ಏನಿರುತ್ತೆ? ತ್ರಿಶೂಲ. ಈ ಜಗತ್ತನ್ನು ಕಂಟ್ರೋಲ್ ಮಾಡ್ತಿರೋದೇ ಮೇಡಮ್ ಯಾರೋ? ಭಯಾದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಸೊ ಪ್ರಕೃತಿ ಮಾಯಾದೇವಿ ಎಲ್ಲರಿಗೂ ತ್ರಿಶೂಲದಿಂದ ಚುಚ್ಚುತ್ತಾನೇ ಇದ್ದಾರೆ. ಯಾಕೆ? ಜೈಲಲ್ಲಿ ಏನಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ? ಸುಮ್ಮನೆ ಯಾರು ಪನಿಷ್ಮೆಂಟ್ ಕೊಡ್ತಾರ? ತಪ್ಪು ಮಾಡಿದ್ರೆ ಮಾತ್ರ. ಸೊ ಅದೇ ರೀತಿ ಆ ಪನಿಷ್ಮೆಂಟಿಂದ ಏನಾಗುತ್ತೆ? ನಮ್ಮಲ್ಲಿ ಬದಲಾವಣೆ ಆಗಲಿ ಅಂತ. ಅದೇ ರೀತಿ ನಮ್ಗೆ ಏನು ಸಮಸ್ಯೆಗಳು ಬರ್ತಿದೆಯೋ ಅದರಿಂದ ನಾವು ವಿ ಹ್ಯಾವ್ ಟು ಲರ್ನ್ ದ ಲೆಸನ್, ಅದರಿಂದ ಕಲಿಬೇಕು. ನನಗೆ ಸಮಸ್ಯೆ ಇಷ್ಟ ಇಲ್ಲ, ಯಾಕೆ ಬರ್ತಾ ಇದೆ? ಯಾವಾರ ಕ್ವಶನ್ ಕೇಳಿದೀವ? ಸಮಸ್ಯೆ ಬಂದಿದ ತಕ್ಷಣ ಮೊಬೈಲ್ ಹಿಡ್ಕೊಬಿಟ್ರೆ ಸಮಸ್ಯೆ ಪರಿಹಾರ ಆಯಿತು, ಹೌದಲ್ಲ? ಸೊ 3 ಥರ ಸಮಸ್ಯೆ ಇದೆ. ತಾಪತ್ರಯ, ಆಧ್ಯಾತ್ಮಿಕ ಕ್ಲೇಶ, ದೇಹ ಮತ್ತು ಮನಸ್ಸಿನಿಂದ ಆಗುವಂಥ ದುಃಖ, ಹೌದಲ್ಲ? ದೇಹದಿಂದ ನಿಮಗೆ ಗೊತ್ತು ಯಾವ ಥರ ದುಃಖ ಆಗುತ್ತೆ. ಮನಸ್ಸಲ್ಲೂ ಕೂಡ ಭಯ, ಆತಂಕ, ಆ ಭಯ ಈ ಭಯ, ಮಕ್ಕಳು ಇನ್ನೂ ಮನೆಗೆ ಬಂದಿಲ್ಲ, ಅದೇನೋ ಆಯಿತು, ಇದೇನೋ ಆಯಿತು, ಟೆನ್ಷನ್ನು. ಓಕೆ, ಎಲ್ಲ ಸರಿ ಇದೆ. ನೆಕ್ಸ್ಟ್ ಏನು? ಆದಿ ಭೌತಿಕ ಕ್ಲೇಶ, ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಆಫೀಸಲ್ಲೋ ಅದು ಇದು. ಆಮೇಲೆ ಆದಿ ದೈವಿಕ ಕ್ಲೇಶ ಅಂದರೆ ಅತಿ ಬಿಸಿಲು, ಅತಿ ಮಳೆ, ಭೂಕಂಪ. ಮೊನ್ನೆ ಎಲ್ಲಾಯಿತು ಭೂಕಂಪ? ಬ್ಯಾಂಕ್ ಹಾಕಲ್ಲ. ಸೊ ಈ ರೀತಿ ಅಪೂರ್ಯಮಾನ ಮಚಲ ಪ್ರತಿಷ್ಠಂ, ಸಮುದ್ರದ ಅಲೆಗಳು ಹೇಗೆ ಕೊನೆ ಇದೆಯಾ ಅದು? ಯಾವಾಗ ನಿಂತ್ಕೊಂಡು ಎಣಿಸಿದಿರಾ? ನೆವರ್ ಎಂಡಿಂಗ್. ಸೊ ಅದೇ ರೀತಿ ಸಮಸ್ಯೆಗಳು ನೆವರ್ ಎಂಡಿಂಗ್. ಯಾವಾಗ ನಾವು ಸುಖ ಅನ್ಕೋತೀವ ಅಂದರೆ, ಒಂದು ಸಮಸ್ಯೆ ಬಂದು ಅದು ಹೋದಾಗದ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಟೈಮ್ನ ನಾವು ಸುಖ ಅನ್ಕೋತೀವಿ. ಆಮೇಲೆ ಮತ್ತೆ ಇನ್ನೊಂದು ಸಮಸ್ಯೆ ಬರುತ್ತೆ. ಯಾರು ಹೇಳ್ತೀರೋ ನನಗೆ ಈ ಟೈಮಲ್ಲಿ ಯಾವುದೂ ಸಮಸ್ಯೆ ಇಲ್ಲ, ಐ ಆಮ್ ಫ್ರೀ ಬರ್ಡ್, ಓ ನನ್ನ ಚೇತನ ಆಗು ನೀ ಅನಿಕೇತನ. ಎನಿ ಒನ್ ಕ್ಯಾನ್ ಸೇ ಇಲ್ಲ. ಯಾಕಂದರೆ ಈ ಲೋಕ ಸೃಷ್ಟಿ ಮಾಡಿರೋದೇ ಹಂಗೆ. ದುಃಖಾಲಯಂ ಅಶಾಶ್ವತಂ. ಹಿಮಾಲಯ ಹೋದರೆ ಏನು ಸಿಗುತ್ತೆ? ಹಿಮ. ಪುಸ್ತಕಾಲಯದಲ್ಲಿ, ಔಷಧಾಲಯದಲ್ಲಿ, ದುಃಖಾಲಯದಲ್ಲಿ. ಸೊ ನಾವಿರೋದೇ ದುಃಖಾಲಯ. ಆದರೆ ಕೃಷ್ಣ ಏನು ಹೇಳ್ತಾರೆ? ದೈವಿಯೇಶ ಗುಣಮಯಿ ಮಮ ಮಾಯಾ ದುರತ್ಯಯ. ಈ ಮಾಯೆ ದಾಟೋದು, ಈ ಸಮಸ್ಯೆನ ತುಂಬ ಕಷ್ಟ. ಮಾಮೇವ ಹೇ ಪ್ರಪದ್ಯಂತೆ. ಆದರೆ ಯಾರು ನನಗೆ ಸರೆಂಡರ್ ಆಗ್ತಾರೋ, ನನ್ನ ಭಕ್ತಿ ಮಾಡ್ತಾರೋ, ಮಾಯಾ ಮೇತಾಂ ತರಂತಿತೆ, ಅವರು ಸುಲಭವಾಗಿ ಈ ಸಮಸ್ಯೆನ ದಾಟ್ಬೋದು. ಎಷ್ಟು ಜನ ದಾಟಬೇಕು? ಹರಿ ಬಾಲ್, ವೆರಿ ನೈಸ್. ಸೊ ಇದಕ್ಕೆ ಸೊಲ್ಯೂಷನ್ ಏನು? ಕೃಷ್ಣನಿಗೆ ಭಕ್ತಿ ಸೇವೆ ಮಾಡೋದು. ಅದು ಎಸ್ಪೆಷಲಿ ಈ ಕಲಿಯುಗ. ಈ ಟ್ರಾಫಿಕ್ಕು, ಇದು ಗಾಡಿಗಳು, ಆ ಸ್ಕೂಲು, ಆ ಜಾಬು, ಕಲೇರ್ ದೋಷ ನಿಧೇ ರಾಜನ್. ಈ ಕಲಿಯುಗ ದೋಷಗಳ ಸಾಗರ, ಹೌದಲ್ಲ? ಮನೆಯಲ್ಲಿ ಒಂದು ದಿನ ರಜಾ ಬಂದಿದೆ ಅಂದ್ಕೊಳ್ಳಿ,
ಎಲ್ಲರೂ ಕೂತ್ಕೊಂಡು ಸಂತೋಷವಾಗಿ ಒಳ್ಳೆ ವಿಷಯ ಮಾತಾಡ್ಕೊಂಡು ಕೂತ್ಕೋತೀವ? ಇಲ್ಲ, ಬರೀ ಸಮಸ್ಯೆಗಳ ವಿಷಯನೇ ಮಾತಾಡ್ಕೊಂಡು ಕೂತ್ಕೋತೀವಿ. ಯಾಕಂದರೆ ಆ ಥರ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದೀವಿ ನಾವು. ಬಟ್ ಇದರಿಂದ ಹೊರಬರೋಕ್ಕೂ ಆಗ್ತಿಲ್ಲ, ನೋ ಪ್ರಾಬ್ಲಮ್. ಅದಕ್ಕೂ ಕೂಡ ಶಾಸ್ತ್ರಗಳಲ್ಲಿ ಎಲ್ಲ ಮುಂಚೆ ಕಲಿಯುಗದಲ್ಲಿ ಏನೇನಾಗುತ್ತೆ ಅಂತ ನೋಡ್ಬಿಟ್ಟು ಅದಕ್ಕೆ ಪರಿಹಾರನೇ ಹೇಳ್ಬಿಟ್ಟಿದ್ದಾರೆ. ಯಾರು ಕೂಡ ಈ ಥರ ಪರಿಹಾರ ಮುಂಚೆನೇ ಕೊಡಲ್ಲ. ಕಲೇರ್ ದೋಷ ನಿಧೆ ರಾಜನ್ ಅಸ್ತಿ ಹೇಕೋ ಮಹಾಗುಣ. ಈ ಕಲಿಯುಗ ದೋಷಗಳ ಸಾಗರ ಆಗಿದ್ರು ಒಂದೇ ಒಂದು ಮಹಾಗುಣ ಇದೆ. ಏನದು? ಕೀರ್ತನಾದೇವ ಕೃಷ್ಣಸ್ಯ ಏನು ಏನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಮುಕ್ತ ಸಂಗ ಪರಂ ವ್ರಜೇತ್. ಏನಾಯಿತು? ಎಲ್ಲ ಸಮಸ್ಯೆಗಳು ಮುಕ್ತ ಸಂಘ, ಎಲ್ಲ ಪರಿಹಾರ ಆಯಿತು. ಕೊನೆಗೆ ಇಲ್ಲ ಸಂತೋಷವಾಗಿರ್ಬೋದಾ? ನನ್ನ ಸಮಸ್ಯೆ ಎಲ್ಲ ಪರಿಹಾರ ಆಯಿತು ಅಂತ. ಪಾಂಡವರು ಏನು ಮಾಡಿದ್ರು? ಅವ್ರ ಸಮಸ್ಯೆ ಎಲ್ಲ ಪರಿಹಾರ ಆಗಿ ಯುದ್ಧ ಆಗಿ ರಾಜ್ಯಭಾರ ಮಾಡಿ ಕೊನೆಗೆ ಸ್ವರ್ಗಾವರೋಹಣ ಏನು ಮಾಡಿದ್ರು? ಭಗವಂತನ ಧಾಮಕ್ಕೆ ಹೋಗೋಕ್ಕೆ ಅವರು ಪ್ರಯಾಣ ಬೆಳೆಸಿದ್ರು. ಅದೇ ರೀತಿ ನಾವೇನು ಮಾಡಬೇಕು? ಲೈಫ್ ಇಸ್ ಎ ಜರ್ನಿ, ಅಚೀವ್ ಇಟ್. ಏನೋ ನಮ್ಮ ನಿಜವಾದ ಪ್ರಯಾಣ ಎಲ್ಲಿರಬೇಕು? ಅಲ್ಲಿದೆ ನಮ್ಮನೆ, ಇಲ್ಲಿವಿರುವುದು ಸುಮ್ಮನೆ. ನಾವೇನು ಮಾಡಬೇಕು? ಭಗವಂತನ ಕೃಷ್ಣನ ನಾಮ ಸ್ಮರಣೆ ಮಾಡ್ತಾ ಇರಬೇಕು. ಜಸ್ಟ್ ಎಷ್ಟು ಜನ ಒಂದು ರೌಂಡ್ ಜಪ ಮಾಡ್ತಾಯಿರ? ಒಂದು ಮಾಲೆನೇ ಕಮ್ಮಿ ಇದ್ದಾರೆ. 4 4 ಆಲ್ರೆಡಿ ಒಂದು ಇನ್ಕ್ಲೂಡ್ ಆಗಿದೆಯಲ್ಲ. 8 12 16 ಓಕೆ. ಸೊ ಈ ರೀತಿ ಭಗವಂತನ ನಾಮ ಜಪ ಮಾಡದೆ ನಮ್ಮ ನಿಜವಾದ ಜೀವನದ ಉದ್ದೇಶ ಆಗಿರಬೇಕು. ಅದರಿಂದ ನೋಡಿ ನಮ್ಮ ಹೃದಯದಲ್ಲಿ ಸಿಕ್ಕಾಪಟ್ಟೆ ಪರಿವರ್ತನೆ ಆಗುತ್ತೆ. ಈಗ ಜೋರಾಗಿ ಒಂದು ಗಾಡಿ ಹೋಯ್ತು, ಕೇಳಿಸ್ಕೊಂಡ್ರ ಸೌಂಡು? ಏನದು ಗಾಡಿ? RX-ಆ? ಮೋಸ್ಟ್ಲಿ RX ಅನ್ಸುತ್ತೆ. ಅವಾಗ ಆ್ಯಕ್ಚುಲಿ ನಾನು ಅದೇ ಥರ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಲ್ಲ, ಆ್ಯಕ್ಚುಲಿ ನಮ್ಮ ಮನೆ ಮಲ್ಲೇಶ್ವರಂ, ನವರಂಗು, ಬಸವೇಶ್ ನಗರು, ಈ ಇಂದ್ರಪ್ರಸ್ಥ, ಆವಾಗ ಕಾಲೇಜ್ ಟೈಮಲ್ಲಿ ಇಲ್ಲೇ ರಾಜನಗರ ಕಾಲೇಜ್ ಹೋಯ್ತು. ಆವಾಗ ಯಾರು ಪೊಲೀಸ್ ಎಲ್ಲ ಕಮ್ಮಿ ಅಲ್ಲ 1990ಲಿ. ಸೊ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ಪರಿವರ್ತನೆ. ನಿಜವಾಗಿ ನಮ್ಮಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ. ಬೇರೆ ಇನ್ನೆಲ್ಲ ಒಂದು 5 ವರ್ಷ ಬಿಡ್ಬೋದು, ಮತ್ತೆ ಸ್ಟಾರ್ಟ್ ಮಾಡ್ಕೋತಾರೆ. ಒಂದು 10 ವರ್ಷ ಬಿಡ್ಬೋದು, ಮತ್ತೆ ಸ್ಟಾರ್ಟ್ ಮಾಡ್ಕೋತಾರೆ ಕೆಟ್ಟ ಚಟ. ಆದರೆ ಭಕ್ತಿ ಯೋಗದಲ್ಲಿ ನಿಮಗೆ ಒಂದು ಉತ್ತಮ ರುಚಿ ಸಿಗುತ್ತೆ. ಆವಾಗ ನೀವೇನು ಮಾಡ್ತೀರಾ? ಕೆಳಮಟ್ಟದ ಆಸಕ್ತಿನ ಕಮ್ಮಿ ಮಾಡ್ಕೋತೀರಾ. ಸೊ ಅದಕ್ಕೆ ಕೀರ್ತನಾ ರೇವ ಕೃಷ್ಣಸ್ಯ ಮುಕ್ತ ಸಂಘ ಪರವನದೆ. ದ್ರೌಪದಿಗೆ ಅಷ್ಟೊಂದು ಅವಮಾನ ಮಾಡಿದ್ರು ಆ ಸಭೆಯಲ್ಲಿ. ದ್ರೌಪದಿನ ರಕ್ಷಿಸೋಕ್ಕೆ ಯಾರು ಕೇಳಾರ ಆಯ್ತಾ? ಭೀಷ್ಮ, ದ್ರೋಣ, ಪಾಂಡವರು. ಕೊನೆಗೆ ಯಾರು ರಕ್ಷಿಸಿದ್ದು? ಗೋವಿಂದ, ಹೇ ಮಾಧವ, ಹೇ ಮುರಾರಿ. ಸೊ ಅದೇ ರೀತಿ ನಾವು ಕೂಡ ಏನು ಮಾಡಬೇಕು? ಏನೇ ಸಮಸ್ಯೆ ಬರಲಿ, ಸುಮ್ಮನೆ ನೀವು ಹರೇ ಕೃಷ್ಣ ಜಪ ಮಾಡ್ಕೊಂಡು ಕುಂತ್ಕೊಳ್ಳಿ. ಆವಾಗ ನೋಡಿ ಯಾವ ರೀತಿ ಆ ಪರಿಸ್ಥಿತಿ ಅಥವಾ ಆ ಒಂದು ಸಿಚುವೇಶನ್ನು ಭಗವಂತ ಹ್ಯಾಂಡಲ್ ಮಾಡ್ತಾರೆ ಅಂತ. ಜಸ್ಟ್ ಟ್ರೈ ಮಾಡಿ. ಓಕೆ. ಸೊ ಈ ರೀತಿ ರಾಮಾಯಣದಲ್ಲೂ ಕೂಡ ಎಷ್ಟೋ ಪರಿಸ್ಥಿತಿಗಳು ಬಂತು, ಹೌದಲ್ಲ? ಸೊ ನಾಳೆ ಬೆಳಗ್ಗೆ ಏನಾಗಬೇಕಾಯ್ತು? ರಾಮ ಪಟ್ಟಾಭಿಷೇಕ. ಆದರೆ ಏನಾಯ್ತು ನಾಳೆ ಬೆಳಿಗ್ಗೆ? ಸೊ ಇದರಿಂದ ನಾವೇನು ಕಲಿಬೇಕು? ಅಟ್ ಎನಿ ಟೈಮ್ ನಮ್ಮ ಲೈಫಲ್ಲಿ ಏನು ಬೇಕಾರೋ ಆ ಚೇಂಜಸ್ ಆಗ್ಬೋದು. ಬಿ ರೆಡಿ ಫಾರ್ ಅಕ್ಸೆಪ್ಟೆನ್ಸ್. ಅದನ್ನು ಸ್ವೀಕಾರ ಮಾಡೋಕ್ಕೆ ಪಾಸಿಟಿವ್ ಆಗಿರಿ. ಅರ್ಥ ಆಯ್ತಾ? ಇಲ್ಲ ನಾನು ಹಿಂಗೆ ಅಂದ್ಕೊಂಡಿದ್ದೆ, ಹಿಂಗೆ ಆಗಬೇಕಾಗಿತ್ತು, ಯಾವುದು ನಮ್ಮ ಕೈಯಲ್ಲಿಲ್ಲ. ಓಕೆ, ಎಲ್ಲ ನಾವು ಮಾಡಿರೋಂಥ ನಮ್ಮ ಪೂರ್ವ ಕರ್ಮದ ಪ್ರಕಾರ ಆಗ್ತಿದೆ. ರಾಮ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡ್ರು? ಅದನ್ನು
ಸಂತೋಷದಿಂದ ಸ್ವೀಕಾರ, ಬಂದದ್ದೆಲ್ಲ ಬರಲಿ, ಗೋವಿಂದನ ಕೃಪೆಯೊಂದಿರಲಿ. ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಅಳ್ತೀವ, ಕಿರ್ಚಾಡ್ತೀವ? ಅದೆಲ್ಲ ಒಳ್ಳೆ ನಡವಳಿಕೆನಾ? ಇಲ್ಲ. ಸಂತೋಷದಿಂದ ನಾವೇನು ಮಾಡಬೇಕು? ಸ್ವೀಕಾರ ಮಾಡಿ ಅದತ್ತೆ ನಡ್ಕೊಂಡು ಹೋಗ್ಬೇಕು. ಏನಕ್ಕೆ ಕಷ್ಟಗಳು ಬರ್ತಾಯಿದೆ? ಸೊ ಇದರಿಂದ ಭಗವಂತ ನಮ್ಮನ್ನು ಪರಿಶುದ್ಧ ಮಾಡಿಸ್ತಾನೆ. ಇದರಿಂದ ಭಗವಂತ ನಮ್ಮ ನಡತೆನ ಬೇರೆಯವ್ರಿಗೆ ತೋರಿಸ್ಕೊಡ್ತಾರೆ. ಈಗ ನೋಡಿ, ಪಾಂಡವ್ರಿಗೆ ಎಷ್ಟೆಲ್ಲ ಸಮಸ್ಯೆ ಬಂತು. ಒಂದು ಚೂರಾರ ಅವರ ನಡವಳಿಕೆ ಚೇಂಜ್ ಆಯಿತಾ? ಸೊ ದಿಸ್ ಈಸ್ ಡಿವೋಟಿಸ್. ಸೊ ಅದೇ ರೀತಿ ರಾಮಚಂದ್ರನು ಕೂಡ ಸೊ ವನವಾಸಕ್ಕೆ ಹೋದರು. ಎಷ್ಟು ವರ್ಷ ಇದ್ದರು? 14 ವರ್ಷ. ಓಕೆ, 14 ವರ್ಷ ಲಕ್ಷ್ಮಣ ಏನು ಮಾಡಿದ್ರು? ನಿದ್ರೆನೇ ಮಾಡಲಿಲ್ಲ. ಅವ್ರ ನಿದ್ರೆ ಎಲ್ಲ ಯಾರು ಮಾಡಿದ್ರು? ಯಾಕಂದರೆ ನಿದ್ರಾದೇವಿ ಹೇಳ್ತಾರಂತೆ. ಲಕ್ಷ್ಮಣ ಆ್ಯಕ್ಚುಲಿ ಅವತ್ತು ಹೇಳ್ತಾನೆ, ನಾನು ಇವತ್ತಿಂದ ನಿದ್ರೆ ಮಾಡಲ್ಲ. ಅದಕ್ಕೆ ಆ ನಿದ್ರಾದೇವಿನೇ ಬರ್ತಾರೆ. ಇದು ಪ್ರಕೃತಿ ನಿಯಮ, ಹಂಗೆ ಮಾಡೋಕ್ಕಾಗಲ್ಲ. ಇಲ್ಲ, ರಾಮನ ಸೇವೆ ಮಾಡೋಕ್ಕೆ ನಾನು ಮಾಡಲ್ಲ. ಅದಕ್ಕೆ ಯಾರು ಬೇರೆಯವರು ನಿನ್ನ ಬದಲು ನಿದ್ರೆ ಮಾಡಿದ್ರೆ ಆವಾಗ ನಿನಗೆ ನಿದ್ರೆ ಮಾಡದೇ ಇರೋಂಗೆ ನಾನು ಶಕ್ತಿ ಕೊಡ್ತೀನಿ ಅಂತ ನಿದ್ರಾದೇವಿ ಹೇಳ್ತಾರೆ. ಅದನ್ನು ಲಕ್ಷ್ಮಣನ ಹೆಂಡತಿ ಊರ್ಮಿಳ ಸ್ವೀಕಾರ ಮಾಡ್ತಾರೆ. 14 ಇಯರ್ಸ್ ಮಲಗಿದಾರಂತೆ. ಯಾರು? ಊರ್ಮಿಳ. ಅದಕ್ಕೇ ಲಕ್ಷ್ಮಣನ ಏನಂತಾರೆ? ಗುಡಾಕೇಶ. ಗುಡಾಕೇಶ ಅಂದರೆ ನಿದ್ದೆನ ಗೆದ್ದಿರೋನು. ನೋಡಿ, ಭಗವಂತನ ಸೇವೆ ಮಾಡೋಕ್ಕೆ ನಿದ್ರೆನೂ ಕೂಡ ಭಕ್ತರು ಕಮ್ಮಿ ಮಾಡ್ತಾರೆ. ಪ್ರಭುಪಾದ್ 2 ಅವರ್. ಎಷ್ಟು? ಇನ್ನು ಮಿಕ್ಕಿದವರೆಲ್ಲ ಏನು ಮಾಡ್ತಿರೋ? ಪುಸ್ತಕ. ನಾವು ಮಧ್ಯಾಹ್ನ 2 ಅವರ್ ಮಲಗ್ತೀವಿ, ರಾತ್ರಿ 8 ಅವರ್ ಮಲಗ್ತೀವಿ, ಪುಸ್ತಕ ಓದೋಕ್ಕೆ ಟೈಮ್ ಇಲ್ಲ. ಸೊ ಅಟ್ಲೀಸ್ಟ್ ಒಂದು ½ ಅನ್ ಅವರಾರು ದಯವಿಟ್ಟು ಪ್ರಭುಪಾದ್ಗೋಸ್ಕರನಾರು ಪುಸ್ತಕ ಓದಿ. ಆ್ಯಕ್ಚುಲಿ ನಿಮಗೋಸ್ಕರನೇ ಓದಬೇಕು. ಅದರಿಂದ ನೀವೇ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತೀರ. ಸೊ ಈ ರೀತಿ ಲಕ್ಷ್ಮಣನಿಗೆ ಏನಂತ ಎಷ್ಟು ಬಂತು? ಗುಡಾಕೇಶ. ಸೊ ಗುಡಾಕೇಶ ಲಕ್ಷ್ಮಣ ಒಂದ್ಸಲ ಇಂದ್ರಜಿತ್ ಏನು ಮಾಡ್ದ? ಮಾಯಾ ಬಾಣ ಬಿಟ್ಟು ಅವನ್ನ ಸೊ ಅನ್ಕಾನ್ಷಿಯಸ್ ಮಾಡಿಬಿಡ್ತಾನೆ. ಆವಾಗ ರಾವಣ ಏನು ಮಾಡ್ತಾನೆ? ಲಕ್ಷ್ಮಣನ ಕಿಡ್ನಾಪ್ ಮಾಡೋಕ್ಕೆ ಬರ್ತಾನೆ ರಾವಣ. ಆ್ಯಕ್ಚುಲಿ ಯಾರು ಈ ಥರ ಕಿಡ್ನಾಪ್ ಆದರೆ ಯುದ್ಧ ಅಲ್ಲಿ ಮುಗೀತು ಅಂತ. ರಾಮ ಹೋಗಿ ಬಿಟ್ಬಿಡಿ, ನಾವು ಯುದ್ಧ ಮಾಡಲ್ಲ, ವಾಪಸ್ ಹೊಟ್ಟೋಗ್ತೀನಿ ಅಂತ. ಆದರೆ ರಾವಣ ಹೋಗಿ ಲಕ್ಷ್ಮಣನ ಎತ್ಕೊಳಕ್ಕೆ ಹೋಗ್ತಾನೆ. ಆಗುತ್ತಾ? ಲಕ್ಷ್ಮಣನ ಎತ್ತ. ಯಾರು ಲಕ್ಷ್ಮಣ? ಅನಂತ ಶೇಷ. ಈ ಥರ ಕೋಟಿ ಕೋಟಿ ಬ್ರಹ್ಮಾಂಡಗಳು ಆ ಅನಂತ ಶೇಷನ ಎಡೆ ಮೇಲಿದೆ. ಆ ಬ್ರಹ್ಮಾಂಡನೇ ಒತ್ತಿರೋ ಅಂಥ ಅನಂತ ಶೇಷನ ಎತ್ತಕ್ಕಾಗುತ್ತಾ? ಇಲ್ಲ. ಸೊ ಎಷ್ಟೇ ಪ್ರಯತ್ನ ಪಟ್ಟರು ಆಗಲಿಲ್ಲ. ಕೊನೆಗೆ ಹನುಮಾನ್ ಬಂದು ರಾವಣನಿಗೆ ಗದೆ ತೊಗೊಂಡು ಒಂದು ಹೊಡಿತಾರೆ. ಅಷ್ಟು ದೂರ ಹೋಗಿ ಬಿದ್ದೋಯ್ತಾನೆ ರಾವಣ. ಬೇಸ್ ಸೂಪರ್ ಹಿಟ್. ಸೂಪರ್ ಏನಂತಾರೆ? ಸೂಪರ್ ಅವರ ಸೂಪರ್ ಅವರ. ಸೊ ಆವಾಗ ಹನುಮಾನ್ ಈಸಿಯಾಗಿ ಲಕ್ಷ್ಮಣನ ತೊಗೊಂಡೋಗಿ ಅವರ ಇದರಲ್ಲಿ ಕ್ಯಾಂಪಲ್ಲಿ ಇಡ್ತಾರೆ. ಸೊ ರಾಮ ಅಥವಾ ಲಕ್ಷ್ಮಣನ ನಾವು ನಿಜವಾಗಿ ಭಕ್ತಿಯಿಂದ ಮಾತ್ರ ಹೋಲಿಸ್ಕೋಬೋದ ಹೊರತು ನಮ್ಮ ಶಕ್ತಿಯಿಂದ ಅದು ಸಾಧ್ಯ ಇಲ್ಲ. ಸೊ ಆವಾಗ ಏನಾಯಿತು? ಸಂಜೀವನಿ ಥರಕ್ಕೆ ರಾತ್ರಿ 8 ಗಂಟೆ, ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆಗೆ ಯುದ್ಧ ಸ್ಟಾರ್ಟ್ ಆಗಬೇಕು. ಹನುಮಾನ್ ಏನು ಮಾಡಿದ್ರು? ಹೋದ್ರಲ್ಲಿಗೆ ಎಲ್ಲಿಗೆ? ಹಿಮಾಲಯಗೆ. ಯಾವುದು ಗೊತ್ತಾಗಲಿಲ್ಲ. ಬೆಟ್ಟನೇ ಎತ್ಕೊಂಡ್ಬಂದ್ರು. ಅಷ್ಟಕ್ಕೆ ಇಲ್ಲಿ ಏನು ಮಾಡ್ತಿದ್ದ ಜಾಂಬವಂತ? ಆ ಸಂಜೀವನಿ ತೊಗೊಂಡಿಟ್ರೆ ಆ ಸ್ಮೆಲ್ಲಿಗೆ ಎಲ್ಲರೂ ಕೂಡ ಬದುಕ್ತಾರೆ. ಜಾಂಬವಂತ ಏನು ಮಾಡ್ದ? ರಾಕ್ಷಸನೆಲ್ಲ ತೊಗೊಂಡೋಗಿ ಸಮುದ್ರಕ್ಕೆ, ಸತ್ತೋಗಿರೋ ರಾಕ್ಷಸ ಇದ್ದಲ್ಲ ಅವನ್ನೆಲ್ಲ ಸಮುದ್ರಕ್ಕೆ ಬಿಸಾಕ್ಬಿಡ್ತಿದ್ದ. ಯಾಕೆಂದ್ರೆ ಅವರೇ ಎದ್ಬಿಡ್ತಾರಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು? ಬರೀ ಸತ್ತೋಗಿರೋ ಕಪಿ ಸೈನ್ಯ ಮಾತ್ರ ಅಲ್ಲಿ ಇದ್ದರು. ಸೊ ಸಂಜೀವನಿ ತಂದ. ಸೊ ಎಲ್ಲ ಲಕ್ಷ್ಮಣ ಮತ್ತೆ ಜೀವ ಬಂತು. ಎಲ್ಲ ಕಪಿ ಸೈನ್ಯದವ್ರಿಗೆಲ್ಲ ಜೀವ ಬಂತು. ಹನುಮಾನ್ ಏನು ಮಾಡೋರು? ಮತ್ತೆ ತೊಗೊಂಡೋಗಿ ವಾಪಸ್ಸಲ್ಲಿಟ್ಟರು. ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆಗೆ ರೆಡಿ. ನೋಡಿ, ಹನುಮಾನ್ ಥರ ಸೇವೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮತ್ತೆ ಲಕ್ಷ್ಮಣ ಬದುಕ್ತಾ ಅಂತ ಏನಾಯಿತು? ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ಇಂದ್ರಜಿತ್ತು
ಯುದ್ಧ ಮಾಡೋಕ್ಕೆ ಬರ್ತಾನೆ. ಯುದ್ಧ ಮಾಡೋಕ್ಕೆ ಬಂದಾಗ ಆವತ್ತು ಕೂಡ ಸಾಯಂಕಾಲ ಆಗುತ್ತೆ. ಸೊ ಕೊನೆಗೇನಾಯಿತು, ರಾತ್ರಿ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರ್ಯಾರು? ಲಕ್ಷ್ಮಣ ಮತ್ತು ಇಂದ್ರಜಿತ್. ಆದರೆ ಇಂದ್ರಜಿತ್ಗೆ ಒಂದೇ ಒಂದು ಮಾತ್ರ ನೆಗೆಟಿವ್ ಇರುತ್ತೆ. ಯಾರು ಗುಡಾಕೇಶನ ಅವನು ಮಾತ್ರ ಇವನ್ನ ಕೊಲ್ಬೋದು ಅಂತ. ಯಾರು ಗುಡಾಕೇಶ? ಲಕ್ಷ್ಮಣ. ಲಕ್ಷ್ಮಣ ಅವತ್ತೇನು ಮಾಡ್ದ? ಕೊಂದು ಮುಗಿಸ್ದ. ಏನಕ್ಕೆ ಈ ರೀತಿ ಲಂಕಾ ಎಲ್ಲ ಕಪಿ ಸೈನ್ಯ ಧ್ವಂಸ ಮಾಡ್ತು? ಯಾಕೆ? ಏನು ಶಾಪ ಇತ್ತು ಲಂಕಾಗೆ? ಯಾರು ಹೇಳ್ತೀರಾ? ಒಂದ್ಸಲಿ ರಾವಣ ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದಾಗ ಅವನೇನು ಮಾಡ್ದ? ಕೈಲಾಸ ಪರ್ವತದ ಹತ್ರ ಹೋಗ್ತಾನೆ. ಯಾರಿರ್ತಾರೆ ಕೈಲಾಸದಲ್ಲಿ? ಶಿವ. ರಾವಣ ಮಹಾನ್ ಭಕ್ತ ಶಿವನಿಗೆ. ಆ್ಯಕ್ಚುಲಿ ಮುಂಚೆ ಅವನ ಹೆಸರು ರಾವಣ ಅಲ್ಲ. ಏನು ಅವನ ಹೆಸರು? ದಶಾನನ, ದಶಶಿರ. ಅವನೇನು ಮಾಡಿದ್ದ? ಅವಾಗ ಒಂದ್ಸಲಿ ಉಗ್ರ ತಪಸ್ ಮಾಡ್ತಾನೆ ಶಿವನ್ನ ಹೊಲಿಸ್ಕೊಳಕ್ಕೆ. ತಪಸ್ ಮಾಡ್ತಾ ಮಾಡ್ತಾ ತಲೆನೇ ಶಿವಂಗೆ ಅರ್ಪಿಸ್ಬಿಡ್ತಾನೆ. ಒಂದು ತಲೆ ಕಡಿದ ತಕ್ಷಣ ಇನ್ನೊಂದು ತಲೆ ಬರೋದು, ಇನ್ನೊಂದು ತಲೆ ಕಡಿದ ತಕ್ಷಣ ಇನ್ನೊಂದು ತಲೆ, ಈ ರೀತಿ 10 ಬಾರಿ ಕಟ್ ಮಾಡ್ತಾರಂತೆ. 10 ತಲೆ 20 ಕೈ. ಸೊ ಅದಕ್ಕೆ ಅವನೆಷ್ಟು ದಶಾನನ. ಅದನ್ನು ವರ ಪಡ್ಕೊಂಡ್ಮೇಲೆ, ಶಿವನ ವರ ಪಡ್ಕೊಂಡ್ಮೇಲೆ ಅವನೇನು ಮಾಡ್ತಾನೆ? ಕೈಲಾಸದ ಹತ್ರ ಬಂದು ಶಿವನ ದರ್ಶನ ಮಾಡಬೇಕು ಅಂತಾನೆ. ಅದಕ್ಕೆ ಯಾರಿರ್ತಾರಲ್ಲಿ ಕಾವಲುಗಾರ? ನಂದಿ. ಏನು ಮಾಡ್ತಾರೆ? ಶಿವ ಪಾರ್ವತಿ ಈಗ ಏಕಾಂತದಲ್ಲಿದ್ದಾರೆ, ಬಿಡೋಕ್ಕಾಗಲ್ಲ ಅಂತಾನೆ. ಓಕೆ. ಸೊ ಅದಕ್ಕೆ ಇವನೇನು ಮಾಡಿದೆ? ಗರ್ವ. ಕೈಲಾಸ ಪರ್ವತನೇ ಎತ್ತಕ್ಕೆ ಹೋಗ್ತಾನೆ. ಆವಾಗ ಏನಾಗುತ್ತೆ? ನಂದಿ ಇಲ್ಲ ಇಲ್ಲ, ನೀನು ಹಂಗೆಲ್ಲ ಮಾಡಬೇಡ, ನಿನ್ನನ್ನು ಬಿಡಲ್ಲ, ದಯವಿಟ್ಟು ಹೊರಟೋಗು ಅಂತ ಹೇಳ್ತಾನೆ ನಂದಿ. ಅದಕ್ಕೆ ರಾವಣ ನಂದಿ ಯಾವ ರೀತಿ ಇರ್ತಾನೆ ನೋಡೋಕ್ಕೆ? ಎತ್ತು ಥರ. ರಾವಣನು ಹಿಂಗೆ ಅಂತಾನೆ, ರೇಗ್ಸೋದು, ಕೋತಿ ಥರ ಮುಖ ಹಿಂಗೆ ಮಾಡಿ ತೋರಿಸ್ತಾನೆ. ಇದು ನೋಡ್ಬಿಟ್ಟು ನಂದಿಗೆ ಕೋಪ ಬಂದು, ಒಂದಲ್ಲ ಒಂದು ದಿನ ನಿನ್ನ ಲಂಕಾ ಕೋತಿಗಳಿಂದನೇ ನಾಶ ಆಗಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಕಪಿ ಸೈನ್ಯ ಎಲ್ಲ ಲಂಕನ ನಾಶ ಮಾಡ್ತಾರೆ. ಸೊ ಇವನೇನು ಮಾಡ್ತಾನೆ? ಕೈಲಾಸನ ಎತ್ತಕ್ಕೆ ಹೋಗ್ತಾನೆ, ಕೆಳಗಡೆ ಹಿಂಗೆ ಕೈ ಇಟ್ಟು. ಸೊ ಶಿವ ಏನು ಮಾಡ್ತಾರೆ? ಏನಿದು ಕಂಪನ ಆಯ್ತಿದೆಯಲ್ಲ ಅಂತ ನೋಡಿದ್ರೆ, ಓ ನನ್ನ ಅಹಂಕಾರಿ ಭಕ್ತ ಅಂತ ಶಿವ ಏನು ಮಾಡಿದ್ರು? ಕಾಲನ್ನ ತುಳಿತಾರೆ. ಆ ಕೈಲಾಸ ಪರ್ವತನ ಜಸ್ಟ್ ಪ್ರೆಸ್ ಮಾಡ್ತಾರೆ. ಅವನ ಕೈ ಏನಾಯಿತು? ಸಿಗಾಕೋಬಿಡ್ತು. ಆ ಪೇಯ್ನ್ ಎಷ್ಟಿರುತ್ತೆ? ಮಗುಗೆ ಏನಾರ ಅಮ್ಮ ಕಾಣಿಸ್ತಾರೆ ಹೆಂಗಾಡುತ್ತೆ ಮಗು? ಹೌದಲ್ಲ? ಓಕೆ. ಆ್ಯಕ್ಚುಲಿ ನನಗೆ ಟ್ವಿನ್ಸು, ಕೃಷ್ಣ ಬಲರಾಮ್. ಅವ್ರು ಚಿಕ್ಕ ವಯಸ್ಸಲ್ಲಿ ಎಷ್ಟು ಅಳ್ತಾರ ಕೇಳಿ ಕೇಳಿ ನಮಗೆ ಬೇಜಾರಾಗೋಯ್ತಿತ್ತು. ಸುಮ್ಮನೆ ಅಳೋರು. ಒಬ್ಬ ಏನಾರು ಬೇಕು ಅನ್ನೋ ಇನ್ನೊಬ್ಬ ಅಳೋನು, ಇನ್ನೊಬ್ಬಗೆ ಸಿಕ್ಕಿದ್ರೆ ಇನ್ನೊಬ್ಬ ಅಳೋನು. ಸೊ ರಾವಣ ಯಾವ ಥರ ಅಳಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ, ಅದಕ್ಕೆ ಅವನೆಷ್ಟು ರಾವಣ ಅಂತ ಬಂತು. ರಾವಣ ಅಂದರೆ ಘೋರವಾಗಿ, ಭಯವಾಗಿ, ಭಯಂಕರವಾಗಿ ಅಳೋನು ಅಂತ. ರೋಧಿಸೋದು ಆ ಪೇಯ್ನಿಗೆ. ಸೊ ಅವನು ಅಳೋದು ನೋಡ್ಬಿಟ್ಟು ಏನಾಯಿತು? ಶಿವ ಆ್ಯಕ್ಚುಲಿ ಏನಾಯಿತು? ಕೈ ಹಿಂಗೆ ಸಿಗಾಕೊಂಡಿತ್ತಲ್ಲ, ಸೊ ಆ ನರಗಳೆಲ್ಲ ಆಚೆ ಬಂತಂತೆ. ಸೊ ಆವಾಗ ಶಿವ ಬಿಟ್ರಂತೆ. ಆ ನರಗಳನ್ನ ತಂತಿಯಾಗಿ ಮಾಡಿಕೊಂಡು ಒಳ್ಳೆ ವೀಣೆಗಾರ ಅವನು. ಏನಂತಾರೆ ಅದಕ್ಕೆ? ಸಂಗೀತಗಾರ. ಯಾರೋ ರಾವಣ. ಅದರಲ್ಲಿ ಶಿವನ ತೃಪ್ತಿಪಡಿಸಿದಂತೆ. ಅದಕ್ಕೆ ಆವಲಿಂದ ಅವನಿಗೆ ರಾವಣ ಅಂತ ಹೆಸರಿಡ್ತಾರೆ. ಸೊ ಈ ರೀತಿ ರಾಮಾಯಣದ ಅನೇಕ ಸ್ಟೋರಿಗಳಿದೆ. ಯುದ್ಧ ಎಲ್ಲ ಆಯಿತು. ಸೊ ಆಮೇಲೆ ಏನಾಯಿತು? ರಾಮ ಕಳಿಸ್ತಾರೆ ಸೀತಾದೇವಿನ ಕರ್ಕೊಂಬ ಅಂತ. ಸೊ ಅದಕ್ಕಿಂತ ಮುಂಚೆ ಯಾರು ಪರ್ಮಿಷನ್ ತೊಗೋಬೇಕೀಗ? ವಿಭೀಷಣ. ನೋಡಿ ರಾಮ ನೋಡಿ ಮರ್ಯಾದ ಪುರುಷ. ಏನೇ ಮಾಡಿದ್ರು ಸಿಸ್ಟಮ್ ಫಾಲೋ ಮಾಡ್ತಾರೆ. ಬಿಡು, ನನ್ನಿಂದನೇ ತಾನೇ ವಿನ್ ಆಗಿದ್ದು, ನಾನು ಯಾಕೆ ಪರ್ಮಿಷನ್ ತೊಗೋಬೇಕು ಅಂದ್ರೆ ನೋ. ಸೊ ಅದೇ ರೀತಿ ನಾವು ಕೂಡ ಸಿಸ್ಟಮ್ ಏನಿದೆ, ರೂಲ್ಸ್ ಏನಿದೆ ಫಾಲೋ ಮಾಡಲೇಬೇಕು ಈ ಜಗತ್ತಿನಲ್ಲಿ ಇರೋರು. ಸೊ ಆವಾಗ ವಿಭೀಷಣ ಪರ್ಮಿಷನ್ ತೊಗೊಂಡು ಹನುಮಂತ ಏನು ಮಾಡ್ತಾರೆ? ಸೀತಾದೇವಿ ಎಲ್ಲಿದ್ದರು? ಅಶೋಕವನದಲ್ಲಿರ್ತಾರೆ. ಓಕೆ. ಅಲ್ಲಿ ಹೋಗ್ಬಿಟ್ಟು ಸೀತಾದೇವಿಗೆ ಏನೇನು ನಡೀತು, ಯುದ್ಧ ಆಗಿದ್ದೆಲ್ಲ ನ್ಯೂಸೆಲ್ಲ ಹೇಳಿ, ರಾವಣ ಕೊಂದಾಯ್ತು ಅಂತ ಹೇಳಿ ವಾಪಸ್ಸು ಕರ್ಕೊಂಬರ್ತಾರೆ. ಆದರೆ ಅಶೋಕವನದಲ್ಲಿ ಇನ್ನೂ ಆ ರಾಕ್ಷಸಿ ಯಾರಿದ್ರು?
ರಾಕ್ಷಸಿಯರು. ತ್ರಿಜಾತ ವಿಭೀಷಣ ಮಗಳು. ಸೊ ಅವಳು ವೆರಿ ಗುಡ್. ಬೇರೆ ರಾಕ್ಷಸಿಯರೆಲ್ಲ ತೊಂದರೆ ಕೊಡ್ತಾಯಿದ್ರು, ಒಪ್ಕೊ ನೀನು ರಾವಣನ, ಯಾಕೆ ಒಪ್ಕೋತಾ ಇಲ್ಲ, ಹಂಗೆ ಹಿಂಗೆ ಅಂತ ಅವಳಿಗೆ ಮೆಂಟಲಿ ಫಿಸಿಕಲಿ ತೊಂದರೆ ಕೊಡ್ತಿದ್ರು. ಆವಾಗ ಹೇಳ್ತಾನೆ ಯಾರು, ಹನುಮಾನು, ಮಾತಾಜಿ ಪರ್ಮಿಷನ್ ಕೊಡಿ, ಈ ಎಲ್ಲ ರಾಕ್ಷಸರನ್ನ ನಾನು ಕೊಂತೀನಿ ಅಂತ. ಏನಂತಾರೆ ಅದಕ್ಕೆ ಸೀತಾದೇವಿ, ಬೇಡ, ನಾನು ಅನುಭವಿಸಿರೋ ನೋವು ಬೇರೆಯವ್ರಿಗೆ ನೋವು ಕೊಡೋದು ಬೇಡ. ಹೌದಲ್ಲ? ಯಾರು ಆ್ಯಕ್ಚುಲಿ ನೋವು ಅನುಭವಿಸೋರು ಅವ್ರಿಗೆ ಆ ನೋವಿನ ಬೆಲೆ ಗೊತ್ತಿರುತ್ತೆ, ಅವರು ಬೇರೆಯವ್ರಿಗೆ ನೋವು ಕೊಡೋಕ್ಕೆ ಹೋಗಲ್ಲ. ಅದಕ್ಕೆ ಸೀತಾದೇವಿ, ನನ್ನ ಕರ್ಮದ ಪ್ರಕಾರ ನಾನು ಅನುಭವಿಸಿದ್ದೀನಿ, ಇವರೆಲ್ಲ ನಿಮಿತ್ತ ಮಾತ್ರ, ಸೊ ಯಾರೂ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಒಂದು ಸ್ಟೋರಿ ಹೇಳುತ್ತೆ. ಸೀತಾದೇವಿ ಏನು ಮಾಡಿದಾರೆ, ಒಂದು ಸ್ಟೋರಿ ಹೇಳ್ತಾರೆ. ಒಬ್ಬ ಬೇಟೆಗಾರ ಇರ್ತಾನೆ. ಇದು ಸೀತಾದೇವಿ ಹನುಮಾನ್ಗೆ ಆ ಸಿಚುವೇಶನಲ್ಲಿ ಹೇಳೋವಂಥ ಸ್ಟೋರಿ. ಒಬ್ಬ ಬೇಟೆಗಾರ ಏನಾಯ್ತು, ಆವತ್ತಿನ ದಿನ ಹುಲಿ ಅಟ್ಟಿಸ್ಕೊಂಬಂದ್ಬಿಡುತ್ತೆ. ಅವನೇನು ಮಾಡುತ್ತೆ, ಭಯದಿಂದ ಮರ ಹತ್ಬಿಡ್ತಾನೆ. ಸೇಫಾ? ಮರದಲ್ಲಿ ಒಂದು ಕರಡಿ ಇರುತ್ತೆ. ಕರಡಿನೂ ಕೂಡ ಹಿಂಗಂತ ಇರುತ್ತೆ, ಅತ್ತ ಹೋದ್ರೆ ಇದು, ಇತ್ತ ಹೋದ್ರೆ ಇದು, ಎತ್ತ ನಾನು ಎಲ್ಲಿ ಹೋಗಲಿ. ಆವಾಗ ಕರಡಿಗೆ ಹೆಂಗೋ ರಿಕ್ವೆಸ್ಟ್ ಮಾಡ್ತಾನೆ, ಪ್ಲೀಸ್ 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 ಏನು ಮಾಡ್ಬಿಡ ನನ್ನ. ಅದು ಆ ಕಡೆ ಹೊಟ್ಟೋದ್ಮೇಲೆ ನಾನು ಜಂಪ್ ಮಾಡಿ ಓಡೋಯ್ತೀನಿ. ಏನಿದೆ ಏನೋ ಜೇನುತುಪ್ಪದ್ದು ಅದು ಇದಲ್ಲ, ನಾನೇನು ಕೇಳೋಕ್ಕೋಲ್ಲ, ನೀನೇ ತಿನ್ಕೋದಲ್ಲ ಅಂತ. ಅದಕ್ಕೆ ಕರಡಿ ಏನು ಮಾಡ್ತು, ಓಕೆ ಅನ್ನತ್ತೆ. ಇದು ಹುಲಿ ಕೇಳಿಸ್ಕೊತಾ ಇದೆ. ಹುಲಿ ಹೇಳುತ್ತೆ ಕರಡಿಗೆ, ಅವನ್ನ ನಂಬೇಡ ನೀನು, ಮನುಷ್ಯನ ನಂಬೇಡ, ಪ್ರಾಣಿಗಳಲ್ಲಿರೋ ನಿಯತ್ತು ಮನುಷ್ಯಗಿಲ್ಲ ಅಂತ. ಅವನ್ನ ಇಮಿಡಿಯೇಟಾಗಿ ತಳ್ಳೋ, ನಾನು ತಿಂತೀನಿ ಅಂತಾನೆ. ಅದಕ್ಕೆ ಕರಡಿ ಹೇಳುತ್ತೆ, ಯಾರು ಒಬ್ಬರು ಆಶ್ಚರ್ಯ ಪಡ್ಕೊಂಬಂದರೆ ಅವ್ರಿಗೆ ಹಿಂಸೆ ಕೊಡೋದು ಸರಿಯಲ್ಲ, ಭಗವಂತ ಮೆಚ್ಚಲ್ಲ. ಇವನ್ ರಾಮಚಂದ್ರನು ಕೂಡ ಅದೇ ಹೇಳ್ತಾರೆ. ಅವತ್ತು ಹೋಗ್ಬಿಟ್ಟು ಕ್ಯಾಂಪ್ ಹಾಕಿರ್ತಾರೆ, ನೆಕ್ಸ್ಟ್ ಡೇ ಬೆಳಗ್ಗೆ ಯುದ್ಧ ಸ್ಟಾರ್ಟ್ ಆಗಬೇಕು. ಆವತ್ತು ಕೂಡ ರಾಮ ಹೇಳ್ತಾರೆ, ವಿಭೀಷಣ ಬಂದು ಶರಣ ಆಗ್ತಾನೆ. ಅದೇ ಥರ ಏನಾರು ರಾವಣ ಬಂದು ನನಗೆ ಶರಣ ಆದರೂ ಕೂಡ ನಾನು ಅವನ್ನ ಕ್ಷಮಿಸ್ತೀನಿ, ನನ್ನ ಸಖ ಅಂತಲೇ ಭಾವಿಸ್ತೀನಿ. ನೋಡಿ ಯಾರಲ್ಲಿ ಈ ರೀತಿ ಗುಣ ಇದೆ. ತನ್ನ ಹೆಂಡ್ತಿನೇ ಕಿಡ್ನಾಪ್ ಮಾಡಿದ್ದಾನೆ, ಅಂಥವನೇ ಬಂದು ಶರಣ ಆದ್ರೂ ಕೂಡ ನಾನು ಅವನ್ನ ಸ್ವೀಕಾರ ಮಾಡ್ತೀನಿ. ಅದು ಅಖಿಲ ಗುಣ ಸಂಪನ್ನ ಭಗವಂತನಲ್ಲಿ ಮಾತ್ರ. ಸೊ ಆವಾಗ ಏನಾಯಿತು, ಹುಲಿ ಇವನಿಗೆ ಹೇಳುತ್ತೆ, ಕರಡಿ ಏನಂತೂ ಹಿಂಗಂತ ಇಲ್ಲ ಇಲ್ಲ ತಳ್ಳಲ್ಲ ಅಂತ. ಆವಾಗ ಹುಲಿ ಏನು ಮಾಡ್ತು, ಬೇಟೆಗಾರನಿಗೆ ಹೇಳುತ್ತೆ, ಒಂದು ಕೆಲಸ ಮಾಡು, ನಾನು ನಿನ್ನ ತಿನ್ನಲ್ಲ, ನೀನು ನನ್ನ ತಳ್ಬಿಡು ಅಂತ. ಇವನೇನಂತಾನೆ, ಬೇಟೆಗಾರ ತಳ್ಬಿಡ್ತಾನೆ ಆ್ಯಕ್ಚುಲಿ. ನೋಡಿ ಆದರೆ ಏನಾಯಿತು, ಹೆಂಗೋ ಕೊಂಬೆ ಗಿಂಬೆ ಇಟ್ಕೊಳ್ಳೋದು, ನೇತಾಡ್ಕೊಂಡು ಮತ್ತೆ ಅದು ಮರಕ್ಕೇ ಕಚ್ಕೊಬಿಡುತ್ತೆ. ಏನೋ ಕರಡಿ. ಸೊ ಆವಾಗ ಮತ್ತೆ ಹುಲಿ ಹೇಳುತ್ತೆ, ನೋಡ್ದ ಕರಡಿ, ಮನುಷ್ಯರು ನಂಬೇಡ ಅಂತ ನೋಡ್ದ, ನಿನ್ನನ್ನೇ ತಳ್ಳ, ಅಟ್ಲೀಸ್ಟ್ ಇವಾಗಲಾರೋ ಅವನ್ನ ತಳ್ಳೋ ಅಂತ. ಆವಾಗ ಮತ್ತೆ ಕರಡಿ ಹೇಳುತ್ತೆ, ಇಲ್ಲ ಅವನು ನನಗೆ ತೊಂದರೆ ಕೊಟ್ಟಿರೋ ಪರವಾಗಿಲ್ಲ, ನಾನು ಅವನು ನನ್ನ ರಕ್ಷಣೆಗೆ ಬಂದಾನೆ, ನಾನು ಅವನ್ನ ನಿನ್ನ ಬಾಯಿಗೆ ಬಿಡಲ್ಲ ಅಂತ. ಸೊ ಇದನ್ನು ಕೇಳಿ ಹುಲಿ ತಂದೇನು ನಡೀಲಿಲ್ಲ ಅಂದ್ಬಿಟ್ಟು ವಾಪಸ್ ಹೊಟ್ಟೋಗುತ್ತೆ. ಸೊ ಈ ರೀತಿ ಸೀತಾ ಮಾತಾ ಈ ಸ್ಟೋರಿನ ಹನುಮಾನ್ಗೆ ಹೇಳ್ತಾರೆ. ಸೊ ಇದರಿಂದ ನಾವೇನು ತಿಳ್ಕೋಬೇಕು, ಪರ ದುಃಖ ದುಃಖಿ. ಬೇರೆಯವ್ರ ತೊಂದರೆಯಲ್ಲಿದ್ದರೆ ನಾವು ಅವ್ರಿಗೆ ಸಹಾಯ ಆದರೆ ಮಾಡಬೇಕು, ತೊಂದರೆ ಅಂತೂ ಕೊಡಬಾರ್ದು. ಆದರೆ ಒಬ್ರೊಬ್ರು ಇರ್ತಾರೆ ಸ್ಪೆಷಲ್ ಕ್ಯಾರೆಕ್ಟರ್, ಪರ ದುಃಖ ಸುಖಿ. ಈಗಿನ ಸೀರಿಯಲ್ಲು ಟಿ ವಿ ಎಲ್ಲ ಇದೆ ಅನಿಸುತ್ತೆ. ಅತ್ತೆ ಸೊಸೆದಿರೋ ಮನೆಯಲ್ಲಿರೋ ಲೇಡೀಸ್ ಅವ್ರನ್ನೇನು ಮಾಡೋಕ್ಕೆ ಇವ್ರನ್ನೇನು ಮಾಡೋಕ್ಕೆ ಇದೇ ಬರ್ತಾ ಇರುತ್ತೆ ನಾ ಸೀರಿಯಲಲ್ಲಿ. ಸೊ ಇನ್ನೊಬ್ರೊಬ್ರು ಇರ್ತಾರೆ, ಏನು ಪರ ಸುಖ ದುಃಖಿ. ಬೇರೆಯವ್ರ ಸುಖ ನೋಡಿ ಇವ್ರಿಗೆ ದುಃಖ ಆಯ್ತಾ ಇರುತ್ತೆ. ಸೊ ಈ ರೀತಿ ನಾನಾ ಥರ ಜನಗಳು ಇರ್ತಾರೆ. ಆದರೆ ಭಕ್ತನಾದವನು ಬ್ರಹ್ಮಭೂತ ಪ್ರಸನ್ನಾತ್ಮ, ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟು ಆನಂದದಿಂದ ಭಗವಂತನ ಸೇವೆ ಮಾಡ್ತಾನೆ ಅಂದರೆ ಇದೆಲ್ಲ ಅದಕ್ಕೆ ಅವನಿಗೆ ಆಸಕ್ತಿನೇ ಇರಲ್ಲ. ನಾ ಶೋಚತಿ ನಾ ಕಾಂಕ್ಷತಿ.
ಅವನು ಯಾವುದಕ್ಕೂ ಸೋಚತೆ ಆಗಲಿ ಕಾಂಕ್ಷತೆ ಆಗಲಿ, ನಾವೇನಾರ ಸಿಕ್ತು ಅಂದರೆ ಸಂತೋಷ, ಏನಾರ ಕಳ್ಕೊಬಿಟ್ರೆ ದುಃಖ. ಸೊ ಇದೆಲ್ಲ ಭೌತಿಕ ದ್ವಂದ್ವಗಳು, ಇದನ್ನೆಲ್ಲ ನಾವು ಮೀರಬೇಕು. ಅರ್ಥ ಆಯ್ತಲ್ಲ? ತ್ರೈಗುಣ್ಯ ವಿಷಯ ಭೇದ ನಿಸ್ತ್ರೈಗುಣ್ಯ ಭವಾರ್ಜನ, ಇದನ್ನೆಲ್ಲ ನಾವು ಮೀರಬೇಕು. ಸಮ ಸರ್ವೇಸು ಭೂತೇಶು, ಎಲ್ಲ ವ್ಯಕ್ತಿಗಳನ್ನು ಸಮವಾಗಿ ನೋಡಬೇಕು. ಸೊ ಯಾರ್ಯಾರು ಎಲ್ಲ ವ್ಯಕ್ತಿಗಳು? ಸುರುನ್ಮಿತ್ರ ಉದಾಸೀನ ಮಧ್ಯಶ್ಚ ದೇಶ ಬಂಧುಸು ಸಾಧು ಸ್ವಪಿಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಫ್ರೆಂಡ್ಸ್ ಆಗಲಿ, ರಿಲೇಷನ್ಸ್ ಆಗಲಿ, ಎನಿಮೀಸ್ ಆಗಲಿ, ಮಿಡಲ್ ಪರ್ಸನ್ಸ್ ಆಗಲಿ, ಉದಾಸೀನ ನ್ಯೂಟ್ರಲ್ ಪರ್ಸನ್ನು, ನಮ್ಮನ್ನು ನೆಗ್ಲೆಕ್ಟ್ ಮಾಡೋರು ಎಲ್ಲನೂ ನಾವು ಸಮವಾಗಿ ಯಾವಾಗ ನೋಡ್ತೀವೋ ಆವಾಗ ನಾವು ಭಕ್ತಿಲಿ ಮುಂದುವರೆದಿದ್ದೀವಿ. ಹೆಂಗೆ ಸಮವಾಗಿ ನೋಡ್ಬೋದು? ಅವರವರ ಕರ್ಮದ ಪ್ರಕಾರ ಅವರವರೆಲ್ಲ ಮಾಡ್ಕೊಂಡು ಹೋಗ್ತಾರೆ. ನಾನು ಅದರಿಂದ ಡಿಸ್ಟರ್ಬ್ ಆಗಲ್ಲ. ಏನೇನು ನನಗೆ ತೊಂದರೆ ಬರುತ್ತೋ, ಸಂತೋಷ ಬರುತ್ತೋ ಎಲ್ಲರಿಂದ ಬರಲಿ. ನನ್ನ ಗುರಿ ಏನು? ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ. ಆಗಲೇ ಹೇಳಿದ್ದಲ್ಲ, ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ. ಬರ್ಬೇಕಾದ್ರೆ ಯಾರೋ ಏನೋ ಮಾಡ್ಬಿಟ್ಟು ಹಂಗೆ ವಾಪಸ್ ಮನೆ ಹೊಟ್ಟೋಗ್ತೀವ, ಅಥವಾ ಅಲ್ಲೇ ಎಲ್ಲೋ ನಿಂತ್ಕೊಂಡು ಹಂಗೆ ಇದ್ಬಿಡ್ತೀವ? ಇಲ್ಲ ಅಲ್ಲ, ನಮ್ಮ ಗುರಿ ಬಂದೇ ಬರ್ತೀವಿ. ಅದೇ ರೀತಿ ಭಕ್ತಿ ಸೇವೆಯಲ್ಲಿ ನಾನಾ ಅಡಚಣೆಗಳು ಬರ್ಬೋದು, ಆದರೆ ನಮ್ಮ ಗುರಿಗೆ ನಾವು ಮುಟ್ಟೋವರೆಗೂ ಅದನ್ನು ಬಿಡಬಾರ್ದು. ಓಕೆ. ಸೊ ಈಗ ಲಾಸ್ಟ್ ಒಂದು ಸ್ಟೋರಿ ಹೇಳ್ಬಿಟ್ಟು ಇವತ್ತದ್ದು ನಿಲ್ಲಿಸ್ತೀನಿ. ಸೊ ಈ ರೀತಿ ರಾಮಾಂಜನೇಯ ಯುದ್ಧ ಕೇಳಿದ್ರಾ? ಏನು ಹಂಗಂದ್ರೆ? ಓಕೆ, 8 ಕಾಲು ಪರವಾಗಿಲ್ಲ, ಒಂದು 5 ನಿಮಿಷ. ರಾಮ ಮತ್ತು ಆಂಜನೇಯ ಯುದ್ಧ ಮಾಡ್ತಾರೆ. ಕೇಳಿದ್ವಿ ಯಾವಾಗಾರ? ಏನಕ್ಕೆ ಯುದ್ಧ ಮಾಡ್ತಾರೆ? ಓಕೆ, ಒಂದ್ಸಲಿ ವಸಿಷ್ಠ ಮುನಿಗಳು ಒಂದು ಯಜ್ಞ ಮಾಡ್ತಾರೆ. ಅಲ್ಲಿ ವಿಶ್ವಾಮಿತ್ರ ಮುನಿಗಳು, ನಾರದ ಮುನಿಗಳು ಮತ್ತು ಶಕುಂತ ಅಂತ ಒಬ್ಬ ರಾಜ, ಅವನು ಕೂಡ ಬಂದಿರ್ತಾನೆ. ಆ್ಯಕ್ಚುಲಿ ಈಗ ಮೆಟ್ರೋದಲ್ಲಿ ಓದ್ಕೊಂಡು ಬಂದೆ ಸ್ಟೋರಿ. ಮೆಟ್ರೋ ನಾನು ಹೊಸ ಹಳ್ಳಿಲಿ ಇಡಬೇಕಾಯ್ತು, ನಾನು ಕೇಳಿಸ್ಕೊಳ್ಳಿಲ್ಲ, ಗೊತ್ತಾಗಲಿಲ್ಲ. ವಿಜಯನಗರ ಬಂದಮೇಲೆ ಯಾವುದು ಸ್ಟಾಪ್ ಅಂತ ನೋಡಿದ್ರೆ ಒಂದು ಸ್ಟಾಪ್ ಹೊಟ್ಟೋಗಿತ್ತು ಆಲ್ರೆಡಿ. ಅಷ್ಟು ಇಂಟ್ರೆಸ್ಟ್ ಆಗಿತ್ತು ಸ್ಟೋರಿ. ಸೊ ಹಿಂಗೆ ಯಜ್ಞ ಎಲ್ಲ ಆಯಿತು. ಆ ರಾಜ ಬಂದಿದ್ದ. ರಾಜನು ಬಂದು ಎಲ್ಲ ಯಜ್ಞ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ತೊಗೊಂಡು ಅವನು ವಸಿಷ್ಠ ಮುನಿಗಳಿಗೆ ನಮಸ್ಕಾರ ಮಾಡಿ ಹೋದ. ನಾರದ ಮುನಿಗಳು ಗೊತ್ತಲ್ಲ, ನಾರದ ಮುನಿಗಳು ಸ್ವಲ್ಪ ಅವರು ಭಗವಂತನ ಲೀಲೆನ ಇನ್ನೂ ವಿನೋದ ಮಾಡೋಕ್ಕೆ ಹೊರತು ಮೂವಿಲೆಲ್ಲ ತೋರಿಸೋ ಹಂಗೆ ಫಿಟ್ಟಿಂಗ್ ಮಾಸ್ಟರ್ ಅಂತ ಅಂಕಬಿಡಿ. ಈಸ್ ಅ ಗ್ರೇಟ್ ಎಕ್ಸಾಲ್ಟೆಡ್ ಪರ್ಸ್ನಾಲಿಟಿ. ಯಾಕಂದರೆ ವೇದವ್ಯಾಸರ ಗುರು. ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ, ವೇದವ್ಯಾಸ ಅಷ್ಟೆಲ್ಲ ಬರೆದ್ರು ಕೂಡ ಅವರಲ್ಲಿ ಅತೃಪ್ತಿ ಆಯಿತು. ಆವಾಗೇನಾಯಿತು? ಗುರುಗಳು ನಾರದ ಮುನಿಗಳು ಬಂದು ಏನು ಅವರಲ್ಲಿ ಡಿಫೆಕ್ಟು ಅಂತ ಹೇಳಿದ್ರು. ಯಾಕಂದರೆ ಭಗವಂತನ ಮಹಿಮೆನ ನೀನು ಕೊಂಡಾಡಿಲ್ಲ. ಹೇಳಿದ್ದಲ್ಲ, ಫಿಶ್ ಔಟ್ ಆಫ್ ವಾಟರ್. ನೀನು ಜನಗಳಿಗೆ ಮತ್ತೆ ಧರ್ಮ ಅರ್ಥ ಕಾಮ ಮೋಕ್ಷದ ಬಗ್ಗೆನೇ ಹೇಳಿದ್ಯಾ, ಭಕ್ತಿ ಬಗ್ಗೆ ಹೇಳಿಲ್ಲ. 5th ಒನ್ ಪುರುಷಾರ್ಥ 4 ಇದೆ. 5ನೇದು ಪಂಚಮ ಭಕ್ತಿ. ಓಕೆ, ಅದನ್ನು ನೀನು ಮಾಡು, ನಿನಗೂ ಆನಂದ ಸಿಗುತ್ತೆ, ಜನತೆಗೂ ಆನಂದ ಸಿಗುತ್ತೆ ಅಂತ ನಾರದ ಮುನಿಗಳು ಹೇಳ್ತಾರೆ. ಸೊ ನಾರದ ಮುನಿಗಳು ಗ್ರೇಟೆಸ್ಟ್ ಗುರು. ಆದರೆ ಭಗವಂತನ ಲೀಲೆ ಇನ್ನೂ ಹೆಚ್ಚು ವಿನೋದವಾಗಿರಲಿ ಅಂತ ಅವರು ಈ ರೀತಿ ಸ್ವಲ್ಪ ಜೋಕ್ಸು ಎಲ್ಲ ಮಾಡ್ತಾರೆ. ಓಕೆ. ಸೊ ಏನಾಯಿತು? ನಾರದ ಮುನಿಗಳು ಅಬ್ಸರ್ವ್ ಮಾಡಿದ್ರು. ಆ ರಾಜ ವಸಿಷ್ಠ ಮುನಿಗಳು ಮಾತ್ರ ನಮಸ್ಕಾರ ಮಾಡಿ ಹೊರಟೋದ. ವಿಶ್ವಾಮಿತ್ರನಿಗೆ ನಮಸ್ಕಾರ ಮಾಡಲೇ ಇಲ್ಲ. ಏನಿದು ವಿಶ್ವಾಮಿತ್ರ ಆಚಾರ್ಯರು ಹಿಂಗಾಗೋಯ್ತು ಅಂತಾರೆ. ಅದಕ್ಕೆ ವಿಶ್ವಾಮಿತ್ರರು, ನಾನು ಅವನ್ನ ಸುಮ್ಮನೆ ಬಿಡಲ್ಲ, ರಾಮಂಗೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತಾರೆ. ಸೊ ರಾಮನ ಗುರುಗಳು ವಿಶ್ವಾಮಿತ್ರ ಮುನಿಗಳು ನೋಡಿ, ಈ ಥರ ಆಯಿತು, ನೀವು ಅವನಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತಾರೆ. ಗುರುಗಳೇ ಹೇಳೋರೆ. ಏನಾಯಿತು? ರಾಮ ಏನು ಮಾಡಿದ್ರು? ನೆಕ್ಸ್ಟ್ ಡೇ ಸೂರ್ಯ ಮುಳುಗೋಷ್ಟೊತ್ತಿಗೆ ಅವನು ಗಲ್ಲು ಶಿಕ್ಷೆ ಆಗಿರಬೇಕು ಅಂತ ರಾಮ ಆಜ್ಞೆ ಮಾಡಿಬಿಟ್ರು. ಈ ವಿಷಯ ರಾಜನಿಗೆ ಶಕುಂತಗೆ ಗೊತ್ತಾಯಿತು. ಓಕೆ, ಅವನೇನು ಮಾಡ್ದ? ಏನು ಮಾಡೋದು ಇವಾಗ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಅವನು ಕಾಡಿಗೆ ಹೊರಟೋಯ್ತಾನೆ. ಎಲ್ಲಿಗೆ ಹೋಗ್ತಾನೆ? ಕಾಡಿಗೆ ಹೋಗ್ತಾನೆ. ಅಲ್ಲಿ
ಹನುಮಂತನ ತಾಯಿ ಅಂಜನಾ ಇರ್ತಾರೆ. ಯಾರು? ಅಂಜನಾ. ಅಂಜನಾದೇವಿ ಯಾರು ಇದು ಹಿಂಗೆ ಹೇಳ್ತಾರೆ, ಏನು ಪಾಪ ಇಷ್ಟು ನೋವು ಅಂತ ಕೇಳ್ತಾರೆ. ಇಲ್ಲ, ನಾಳೆ ನನಗೆ ಮರಣ ಆಗುತ್ತೆ. ಅದಕ್ಕೆ ಅಂಜನಾ ಫುಲ್ಲು ಸ್ಟೋರಿ ಕೇಳಲಿಲ್ಲ. ನಾನು ನಿನ್ನ ರಕ್ಷಿಸ್ತೀನಿ ಅಂತ ಭಾಷೆ ಕೊಟ್ಬಿಡ್ತಾರೆ. ಆಮೇಲೆ ಏನಾಯಿತು, ನೆಕ್ಸ್ಟ್ ಡೇ ಬೆಳಗ್ಗೆ ಶತ್ರುಘ್ನ ಬಂದ. ರಾಮ ಕಳ್ಸರು, ಹೋಗು ಎಲ್ಲಿದ ನೋಡ್ಕೊಂಬ, ಕರ್ಕೊಂಬ ಅಂದ. ಸೊ ಇಲ್ಲಿ ಏನಾಯಿತು, ಫುಲ್ಲು ಸ್ಟೋರಿ ಅಷ್ಟಕ್ಕೆ ಆ ರಾಜ ಹೇಳ್ತಾನೆ, ರಾಮನೇ ನನ್ನನ್ನು ಕೊಲ್ಲೋದು ಅಂತ. ಅವ್ರ ತಾಯಿ ಅಂಜನಾ ಆಮೇಲೆ ಎಂಥ ಪರಿಸ್ಥಿತಿ ಆಯಿತು. ಈಗ ಹನುಮಂತನೇ ಬಂದು ರಕ್ಷಿಸ್ಬೇಕು ಅಂದ್ಬಿಟ್ಟು ಹನುಮಂತನ ಕರೀತಾರೆ. ನನ್ನ ತಾಯಿ ಭಾಷೆ ನಾನು ಉಳಿಸ್ಕೋಬೇಕು ಅಂದ್ಬಿಟ್ಟು ಏನು ಮಾಡ್ತಾನೆ, ತನ್ನ ಬಾಲದಲ್ಲಿ ಆ ರಾಜನ್ನ ಕಣ್ಣಾಕ್ಬಿಡ್ತಾನೆ. ಅದೇ ಟೈಮ್ಗೆ ಶತ್ರುಘ್ನ ಬರ್ತಾನೆ. ರಾಮನಾಮ ಆಡ್ಕೊಂಡು ಹನುಮಂತ ಧ್ಯಾನದಲ್ಲಿ ಕುಂತ್ಕೊಂಡ್ಬಿಡ್ತಾನೆ. ಎಷ್ಟೇ ಬಿಲ್ಲು ಬಾಣ ಏನೇ ಬಿಟ್ಟರು ಎಲ್ಲ ಹಾರ ಆಗಿ ಅವನ ಮೇಲೆ ಆಯ್ತಾ ಇದೆ. ಆಗಲ್ಲ ಅಂತ ಶತ್ರುಘ್ನ ಹೋದ. ಆಮೇಲೆ ಭರತ ಬಂದ, ಅವನ ಕೈಲೂ ಆಗಲಿಲ್ಲ. ಲಕ್ಷ್ಮಣ ಬಂದ, ಅವನ ಕೈಲೂ ಆಗಲಿಲ್ಲ. ಕೊನೆಗೆ ಸ್ವಯಂ ರಾಮನೇ ಬಂದ್ಬಿಟ್ಟ. ರಾಮ ಬಂದು ಅವರು ಬಾಣ ಬಿಡ್ತಾರೆ. ರಾಮಗಿಂತ ರಾಮನಾಮ ಇನ್ನೂ ಹೆಚ್ಚು ಬಲವಾದದ್ದು, ಹೌದಲ್ಲ? ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ. ನೋಡಿ, ಆ್ಯಕ್ಚುಲಿ ಅದರಲ್ಲಿ ಅಷ್ಟು ಪವರ್ ಇದೆ. ನಾವು ಅದರಲ್ಲಿ 1% ತೊಗೋತಾ ಇಲ್ಲ ಅನ್ಸುತ್ತೆ. ನಾವು ಕರೆಕ್ಟಾಗಿ ಮಾಡಿದ್ರೆ ನಮಗೆ ಚಾರ್ಜರ್ 100% ಚಾರ್ಜ್ ಆಗುತ್ತೆ. ನಾವು ಬರೀ 1% ಮಾಡ್ಕೋತಾ ಇದ್ದೀವಿ. ನಾಮ ಅಕಾರಿ ಬಹುದಾ ನಿಜ ಸರ್ವಶಕ್ತಿ. ಭಗವಂತನ ನಾಮದಲ್ಲಿ ಅಷ್ಟು ಬಹುದಾ ನಿಜ ಸರ್ವಶಕ್ತಿ, ಅಷ್ಟು ಶಕ್ತಿ ಇದೆ, ಬಹುಶಕ್ತಿ ಇದೆ. ತತ್ರಾರ್ಪಿತ ನಿಯಮೇನ ಸ್ಮರಣೇನ ಕಾಲ. ಆದರೆ ಆ ನಾಮನ ಸ್ಮರಣೆ ಮಾಡೋಕ್ಕೆ ನೋ ಟೈಮ್, ನೋ ಪ್ಲೇಸ್, ನೋ ಸರ್ಕಮ್ಸ್ಟೆನ್ಸ್. ಯಾರು ಬೇಕಾದ್ರೆ ಎನಿ ಟೈಮ್, ಎನಿ ಪ್ಲೇಸ್, ಎನಿ ಸಿಚುವೇಶನ್ ಸ್ಮರಣೆ ಮಾಡ್ಬೋದು. ಮಾಡ್ತಾ ಇದ್ದೀವಾ? ಮೊಬೈಲ್ ಇಟ್ಕೊಂಡಿರ್ತೀವಿ, ಹೌದಾ? ರಿಮೋಟ್ ಇಟ್ಕೊಂಡಿರ್ತೀವಿ. ಹಾಂ, ಏತದೃಶಿ ತವ ಕೃಪಾ ಭಗವಾನ್ ಮಮಾಪಿ. ಭಗವಂತ ಇಷ್ಟೊಂದು ಕೃಪೆಯಿಂದ ಅವನ ನಾಮನ ಕೊಟ್ಬಿಟ್ಟವನೆ. ಆದರೆ ಏನಾಗಿದೆ, ದುರ್ದೈವ ಮೀದೃಶಂ ಇಹ ಜಾನಿ ನಾನು ರಾಗ. ನನಗದಲ್ಲಿ ಆಸಕ್ತಿನೇ ಇಲ್ಲ. ಏನೋ ಪ್ರಭು ಹೇಳೋರೆ ಒಂದು ರೌಂಡ್ ಜಪ ಮಾಡಬೇಕು, ಮಾಡ್ತೀನಿ ಅಷ್ಟೆ. ಬಟ್ ಆ ಆಸಕ್ತಿ ರುಚಿನ ಬೆಳೆಸ್ಕೋಬೇಕು. ಆವಾಗ ನಮಗೆ ಈ ಥರದಲ್ಲಿ ರುಚಿ ಹೋಗುತ್ತೆ. ಈ ರೀತಿ ರಾಮ ಬಂದ, ಬಿಲ್ಲು ಬಿಟ್ಟ. ಈ ವಿಷಯ ನಾರದ ಮುನಿಗಳು ವಿಶ್ವಾಮಿತ್ರರಿಗೆ ಹೋಗಿ ಹೇಳ್ತಾರೆ. ವಿಶ್ವಾಮಿತ್ರ ಮುನಿಗಳು ಅಲ್ಲಿಗೆ ಬರ್ತಾರೆ. ಕೊನೆಗೆ ಹನುಮಂತನ ಆ ಭಕ್ತಿ ನೋಡಿ ವಿಶ್ವಾಮಿತ್ರ ಮುನಿಗಳು ಹನುಮಾನ್ ಏನು ಮಾಡ್ತಾರೆ, ಅವ್ರು ಬತ್ತಿದಂಗೆ ದಂಡವತ್ ಹಾಕ್ಬಿಡ್ತಾರೆ ವಿಶ್ವಾಮಿತ್ರ ಮುನಿಗಳಿಗೆ. ಹನುಮಾನ್ ಬಾಲದಲ್ಲಿ ಯಾರಿದ್ರು? ರಾಜನು ಕೂಡ ದಂಡವತ್ ಹಾಕೋದ. ಚಿರಂಜೀವಿ ಭವ ಅಂದ್ಬಿಟ್ರು. ಎಲ್ಲಿ ಸಾಯಿಸ್ತಾರೆ ಈಗ ರಾಮ? ಅದಕ್ಕೆ ರಾಮ ಹಿಂಗೆ ನೋಡ್ತಾರೆ, ನೀವೇ ಚಿರಂಜೀವಿ ಭವ ರೀ, ನೀವೇ ಕೊಲ್ಲೋದು, ನಾನೇನು ಮಾಡಲಿ ಅಂತ. ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾರೆ, ನಿನ್ನ ನಾಮದ ಬಲ ಅಷ್ಟಿದೆ, ನಿನ್ನ ನಾಮದ ಆಸ್ತಿ ಅವ್ನು ತೊಗೊಂಡ್ಮೇಲೆ ಯಾರು ಅವನ್ನ ಸಾಯಿಸೋಕ್ಕಾಗುತ್ತೆ? ಎಲ್ಲ ನಾರದ ಮುನಿಗಳ ಲೀಲೆ ಇದು ಅಂದ್ಬಿಟ್ಟು ಎಲ್ಲರೂ ವಾಪಸ್ ಹೋಗ್ತಾರೆ. ಸೊ ಈ ರೀತಿ ಎಷ್ಟೊಂದು ಸ್ಟೋರಿಗಳಿದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಒಂದ್ಸಲಿ ಸೀತಾದೇವಿ ಗೊತ್ತಲ್ಲ, ಹಣೆಗೆ ಕುಂಕುಮ ಇಟ್ಕೋತಾರೆ ಲೇಡೀಸು. ಸೊ ಹನುಮಾನ್ ಕೇಳ್ತಾರೆ ಏನಕ್ಕೆ ಅಂತ. ರಾಮನ ಆಯಸ್ಸು ಹೆಚ್ಚುತ್ತೆ, ರಾಮಂಗೆ ಖುಷಿ ಆಗುತ್ತೆ. ಎಲ್ಲ ಕುಂಕುಮ ಮೇಲಿಂದ ಕಾಲವರೆಗೂ ಉಯ್ಕೊಬಿಡ್ತಾರೆ. ಅದಕ್ಕೆ ನೋಡಿ, ಹನುಮಾನ್ ಟೆಂಪಲ್ ಇರಬೇಕಲ್ಲ ಇಲ್ಲಿ ವಿಜಯನಗರ, ಕುಂಕುಮದ ಇದೆಲ್ಲ ಮಾಡಿರ್ತಾರಲ್ಲ. ಸೊ ಈ ರೀತಿ ಹನುಮಾನ್ ಏನೇ ಮಾಡಿದ್ರು ರಾಮನ ತೃಪ್ತಿಗಾಗೆ. ಒಂದ್ಸಲಿ ಏನಾಗುತ್ತೆ, ಭರತ, ಶತ್ರುಘ್ನ, ಎಲ್ಲ ಸೀತಾಮಾತೆ ಎಲ್ಲರೂ ಕುಂತ್ಕೊಂಡು ಲಿಸ್ಟ್ ಬರ್ಬಿಡ್ತಾರೆ. ಏನು ಲಿಸ್ಟು? ಈಗ ಜನ್ಮಾಷ್ಟಮಿ ಏನಾರು ಆದರೆ ಯಾರ್ಯಾರಿಗೆ ಏನೇನು ಸೇವಾ ಲಿಸ್ಟ್ ಅಂತ ಬರ್ಬಿಡ್ತಾರಾ? ಯಾವ ಗ್ರೂಪವ್ರಿಗೆ ಏನೇನು ಸೇವೆ, ವಿಜಯನಗರ ಗ್ರೂಪವ್ರಿಗಿದ್ದು, ಜೆ ಪಿ ನಗರ ಗ್ರೂಪವ್ರು ಪ್ರಸಾದ ಬಡಿಸ್ಬೇಕು, ಎಚ್ ಎಲ್ ಗ್ರೂಪವರು
ಸೊ ಮಧ್ಯಾಹ್ನ ಪ್ರಸಾದ ಪ್ರಿಪೇರ್ ಮಾಡಬೇಕು, ಇನ್ನೊಬ್ಬರು ಗಾರ್ಲೆಂಡ್ ಸರ್ವೀಸು. ಈ ಥರ ಸೀತಾ ಮತ್ತು ಎಲ್ಲರೂ ಕೂತ್ಕೊಂಡು ಎಲ್ಲರಿಗೂ ಏನೇನು ಸೇವೆ ಮಾಡಬೇಕು. ಯಾಕಂದರೆ ಇಷ್ಟು ದಿನ ಹನುಮಾನ್ ಯಾರಿಗೂ ಸೇವೆನೇ ಕೊಡ್ತಾರೆ, ಎಲ್ಲ ಒಬ್ಬನೇ ಮಾಡಿಬಿಡ್ತಿದ್ದ. ರಾಮ ಬೆಳೆ ಎದ್ದಾಗಿದ್ದ ರಾತ್ರಿ ಮಲಗೋರ್ಗೂ ಹನುಮಾನೇ ಎಲ್ಲ ಸೇವೆ, ಟವಲ್ ಕೊಡೋದು, ಬಾಚಿಗೆ ಕೊಡೋದು, ಆಸನ ರೆಡಿ ಮಾಡೋದು, ಟಿಫನ್ ತಂದಿಡೋದು, ಎಲ್ಲ ಕ್ಷಣ ಮಾತ್ರದಲ್ಲಿ. ಈ ಮೂವಿಗಳಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡ್ತಾರಲ್ಲ ಆ ಥರ. ಇದೆಲ್ಲ ನೋಡಿ ನೋಡಿ ಕೊನೆಗೆ ಓಕೆ ಲಿಸ್ಟ್ ಬರ್ಬಿಡೋಣ, ಅದ್ರ ಪ್ರಕಾರ ಅವ್ರವ್ರ ಸೇವೆ ಮಾಡ್ಕೊಂಡು ಹೋಗಲಿ. ಆವಾಗ ಹನುಮಾನು ಆ ಲಿಸ್ಟಲ್ಲಿ ಹನುಮಾನ್ ನೇಮ್ ಎಲ್ಲಿತ್ತು? ಹನುಮಾನ್ ಜಾಗನೇ ಇಲ್ಲ. ಕೊನೆಗೆ ಹನುಮಾನ್ ಬೇಜಾರಾಗೋಯ್ತಾರೆ, ನನಗೆ ಸೇವೆನೇ ಇಲ್ಲ, ನೀನು ನೋಡಿದ್ರೆ ರಾಮಪ್ಪ ಎಲ್ಲರಿಗೂ ಓಕೆ ಈ ಲಿಸ್ಟ್ ಪ್ರಕಾರ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟೆ, ನನಗೇನು ಸೇವೆ ಅಂತಾರೆ. ಅದಕ್ಕೆ ರಾಮ ಹೇಳ್ತಾರೆ, ನಾನು ಯಾವಾಗ ಯಾವಾಗ ಆಕ್ಳಿಸ್ತೀರ ನೀನು ಚುಟ್ಕೆ ಹೊಡಿ. ಅದಕ್ಕೆ ಅಲ್ವಾ ನಾವು ಆಕ್ಳಿಸ್ದಾಗಲ್ಲ ಹಿಂಗೆ ಅಂತೀವಲ್ಲ, ಅದಕ್ಕೆ ರಾಮಂಗೆ ಆವತ್ತು ದಿನ ಏನಾಗುತ್ತೆ, ಯಾವತ್ತೂ ಅಷ್ಟೊಂದು ಆಕ್ಳಿಗೆ ಬರ್ತಾನಿಲ್ಲ. ಬೆಳಿಗ್ಗೆಯಿಂದ ರಾತ್ರಿಯವ್ರಿಗೆ ಆಕ್ಳಿಗೆ ಬರ್ತಾನೆ ಆಯಿತು, ಬೇರೆಯವ್ರಿಗೆ ಯಾವ ಸೇವೆನೂ ಆಗ್ತಾಯಿಲ್ಲ, ಹನುಮಾನ್ ಮಾತ್ರ ಈಗ ಅಂತಲೇ ಇದ್ದಾರೆ. ಕೊನೆಗೆ ಊಟ ಆಗಿ ರಾತ್ರಿ ಹೋಗಿ ಮಲ್ಕೋಬೇಕಾದ್ರೆ ಅಲ್ಲೂ ಕೂಡ ಆಕ್ಳಿಗೆ ಸೀತಾದೇವಿ ಬಾಗ್ಲು ಹಾಕೊಂಡ್ರು ಕೂಡ ಹನುಮಾನ್ ಬಂದು ಮಲಗಿದಾಗ ಕೈಗಂತಾರೆ. ಆವಾಗ ಸೀತಾದೇವಿ ಹೇಳ್ಕೊತಾರೆ, ನಾನೇ ಪ್ಲ್ಯಾನ್ ಮಾಡಿದ್ದು ನನಗೆ ರಿವರ್ಸ್ ಹೊಡ್ಬಿಡ್ತು. ಸೊ ದಯವಿಟ್ಟು ಹನುಮಂತ ಈಗಲಾರ ನಮ್ಮಿಬ್ರು ಇವಾಗ ಬಿಡಪ್ಪ, ನೀನು ಹೋಗಪ್ಪ ಅಂತ ಕಳಿಸ್ಬಿಡ್ತಾರೆ. ಸೊ ಈ ರೀತಿ ಹನುಮಂತನಿಗಿಂತ ಸೇವೆ ಮಾಡೋದು ಈ ಸೃಷ್ಟಿಲಿ ಬೇರೆ ಯಾರೂ ಉತ್ತಮರಿಲ್ಲ ಅಂತಾರೆ. ಸೊ ಕೊನೆಯದಾಗ ಏನಾಗುತ್ತೆ, ಇದೇ ರೀತಿ ಇನ್ನೊಬ್ಬ ಭಕ್ತ ಬರ್ತಾನೆ. ಭಕ್ತ ಬಂದು ರಾಮನ್ನ ಕೇಳ್ತಾನೆ. ಆ್ಯಕ್ಚುಲಿ ರಾಮ ಒಂದು ಡೈರಿ ಮೇಂಟೈನ್ ಮಾಡ್ತಿರಂತೆ. ಓಕೆ, ಸೊ ಆ ಭಕ್ತ ಬಂದ್ಬಿಟ್ಟು ನಿನ್ನ ಡೈರಿಲಿ ನನ್ನ ಹೆಸರು ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ರಾಮ ಅಲ್ಲಿದೆ ಡೈರಿ, ದೊಡ್ಡ ಡೈರಿ, ಹೋಗಿ ನೋಡು ಅಂತಾರೆ. ನೋಡಿದ್ರೆ ಎಲ್ಲ ನೇಮ್ಸು ಇದೆ, ಭರತ, ಶತ್ರುಘ್ನ, ಅನಿರುದ್ಧ, ಆಮೇಲೆ ಎಲ್ಲ ಜಾಂಬವಂತ ಎಲ್ಲ ನೇಮ್ಸ್ ಇದೆ. ಆ ಭಕ್ತಂದು ನೇಮ್ಸ್ ಇತ್ತು, ಆದರೆ ಹನುಮಂತನ ನೇಮೇ ಇಲ್ಲ ಅಲ್ರಲ್ಲಿ. ಹನುಮಂತನ ಎಷ್ಟೇ ಇಲ್ಲ ಆ ಡೈರಿಲಿ, ರಾಮನ ಡೈರಿಲಿ. ಇವನು ಒಂದು ಕಡೆ ಖುಷಿ ಆಯಿತು, ನನ್ನ ಎಷ್ಟಿದೆ. ಇನ್ನೊಂದು ಕಡೆ ಬೇಜಾರಾಯ್ತು, ಯಾಕೆ ಹನುಮಂತನ ಎಷ್ಟಿಲ್ಲ ಅಂತ. ಬಂದ್ಬಿಟ್ಟು ಹನುಮಂತನ ಕೇಳ್ತಾನೆ, ಯಾಕೆ ನೀನು ಎಷ್ಟಿಲ್ಲ ಇದರಲ್ಲಿ ಅಂತ. ಹೋಗಿ ನೀನು ರಾಮನ ಕೇಳೋ, ನನಗೇನು ಗೊತ್ತು ಅಂತಾನೆ. ಅದಕ್ಕೆ ರಾಮ ಹೇಳ್ತಾರೆ, ಅಲ್ಲೊಂದು ಡೈರಿ ಇದೆ, ಅದನ್ನು ಓಪನ್ ಮಾಡು ಅಂತಾರೆ. ಆ ಡೈರಿ ಓಪನ್ ಮಾಡಿದ್ರೆ ನಾವು ಪ್ರತಿ ಪೇಜಲ್ಲಿ ಅವಾಗೆಲ್ಲ ಶ್ರೀ ಗಣೇಶಾಯ ನಮ ಏನೋ ಬರಿತಿದ್ದ ಸ್ಕೂಲಲ್ಲಿದ್ದಾಗ, ಈಗ ನಾವು ಹರೇ ಕೃಷ್ಣ ಅಂತ ಬರಿತೀವಿ ನಾವು. ಅಲ್ಲಿ ಪ್ರತಿಯೊಂದು ಪೇಜ್ ಹೆಡ್ಡಿಂಗಲ್ಲಿ ಹನುಮಾನ್ ಹನುಮಾನ್ ಅಂತ ಇದೆ. ಆವಾಗ ಭಕ್ತ ಕೇಳ್ತಾನೆ ಯಾರನ್ನ, ರಾಮನ್ನ. ಆ ಡೈರಿಲಿ ಬೇರೆ ಬೇರೆ ಭಕ್ತರನ್ನ ಎಷ್ಟಿದೆ, ಈ ಡೈರಿಲಿ ಬರೀ ಹನುಮಾನ್ದು ಅದು ಬಿಟ್ಟರೆ ಒಂದು 3-4 ಜನದಿದೆ. ಏನಿದು ಎರಡೇ ಡೈರಿ ಯಾಕೆ ಅಂತ. ಆ ಡೈರಿಯಲ್ಲಿರೋದು ಯಾವ ಭಕ್ತರು ನನ್ನನ್ನು ನೆನೆಸ್ಕೋತಾರೆ ಯಾವಾಗಲೂ ಅಂತ. ಈ ಡೈರಿಲಿರೋದು ನಾನು ಯಾವಾಗಲೂ ಯಾವ ಭಕ್ತರು ನೆನೆಸ್ಕೋತೀನಿ ಅಂತ. ನೋಡಿ, ಭಗವಂತನೇ ಅಂತ ಭಕ್ತರನ್ನ ನೆನೆಸ್ಕೋತಾರೆ ಅಂದರೆ ಇನ್ನೆಷ್ಟು ಹನುಮಂತ ರಾಮಂಗೆ ಪ್ರೀತಿ ಪಾತ್ರನಾಗಿರ್ಬೋದು. ಸೊ ಅಲ್ಲಿ ನೋಡಿದೀವಲ್ವ, ರಾಮ ಹಿಂಗೆ ತಬ್ಕೊಂಡಿರೋದು ಯಾವಾಗ ಅದು ಸಿಚುವೇಶನ್ ತಬ್ಕೊಂಡಿರೋದು, ಸೀತನ ಹುಡ್ಕೊಂಬಂದು ಹೇಳ್ದಾಗ ರಾಮಂಗೆ ಕೊಡೋಕ್ಕೇನೂ ಇಲ್ಲ. ಅದಕ್ಕೆ ನಾನು ನಿನಗೆ ಈ ಒಂದು ಏನಂತಾರೆ ಕನ್ನಡದಲ್ಲಿ ಎಂಬ್ರೇಸ್, ಆಲಿಂಗನೆ ಮಾತ್ರ ಕೊಡಬಲ್ಲೆ. ಯಾಕಂದರೆ ಏನೇ ಒಂದು ಕೊಟ್ಟರು ಕೂಡ ಅದು ಒಟ್ಟಾಗುತ್ತೆ. ಆದರೆ ಭಗವಂತ ಆಲಿಂಗನ ಮಾಡಿರೋದು. ಈಗ ಯಾರು ಮೋದಿ ಜೊತೆ ತಪ್ಕೊಂಡಿರೋ ಸೆಲ್ಫಿ ತಗೊಬಿಟ್ರೆ ಎಷ್ಟು ಖುಷಿ. ಫುಲ್ಲು ಸ್ಟೇಟಸಲ್ಲಿ, ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಹಾಕೊಂಡ್ಬಿಡ್ತಾರಲ್ಲ. ಸೊ ಆ ರೀತಿ ಭಗವಂತ ಆ ಸಿಚುವೇಶನಲ್ಲಿ ಹನುಮಾನ್ ಬಂದು ಸೀತಾ ಮತ್ತು ಬಗ್ಗೆ ಹೇಳಿದ್ದಕ್ಕೆ ಆಲಿಂಗನ ಮಾಡಿರುವಂಥ ಆ ದೃಶ್ಯ. ಇದೆಲ್ಲ ಆಗಿ ಪಟ್ಟಾಭಿಷೇಕ ಎಲ್ಲ ಆಗುತ್ತೆ. ಅದಾದಮೇಲೆ ರಾಮ ಏನು ಮಾಡ್ತಾರೆ, ಎಲ್ಲರಿಗೂ ಕೂಡ ಏನಂತಾರೆ ರಿಟರ್ನ್ ಗಿಫ್ಟ್ ಅಂತಾರಲ್ಲ, ಫಂಕ್ಷನ್ ಬಂದವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲ. ಬರ್ಡೇಗೆ ಬಂದವ್ರಿಗೆ ಜಾಮಿಟ್ರಿ ಬಾಕ್ಸು ಅದು ಇದು ಏನೋ ಕೊಡ್ತಾರೆ. ಮದುವೆ ಟೈಮಲ್ಲೋ ಅಥವಾ ಬೇರೆ ಫಂಕ್ಷನ್ ಟೈಮಲ್ಲೋ ಟಿಫನ್ ಬಾಕ್ಸು ಅದು ಇದು ಏನೋ ರಿಟರ್ನ್ ಗಿಫ್ಟ್ ಕೊಡ್ತಾರೆ. ಸೊ ಅದೇ ರೀತಿ ರಾಮನ ಪಟ್ಟಾಭಿಷೇಕ ಆದಮೇಲೆ ಒಬ್ರೊಬ್ರಿಗೆ ಒಂದೊಂದು ರಿಟರ್ನ್ ಗಿಫ್ಟ್ ಕೊಡ್ತೀರಂತೆ. ಆದರೆ ಹನುಮಾನಿಗೆ ಏನು ಕೊಡೋಕ್ಕಾಗುತ್ತೆ ರಿಟರ್ನ್ ಗಿಫ್ಟು?
ಆದರೆ ಸೀತಾಮಾತೆ ಏನು ಮಾಡಿದ್ರು, ತನ್ನ ಕತ್ತಲ್ಲಿರೋ ಅಂಥ ಮಣಿನೇ ಹನುಮಾನ್ ಕೊಟ್ಬಿಡ್ತಾರಂತೆ. ಹನುಮಾನ್ ಏನು ಮಾಡ್ತಾರೆ, ಅದನ್ನು ತೊಗೊಂಡು ಎಲ್ಲ ಕಚ್ಚಿ ಹಿಂಗೆ ಬಿಡಿ ಮಾಡ್ಬಿಟ್ಟು ಒಂದೊಂದು ಮಣಿಲು ಸೀತಾರಾಮ ಕಾಣಿಸ್ತಾರ, ರಾಮ್ ಸೀತಾ ಕಾಣಿಸ್ತಾರ ಅಂತ ಒಂದೊಂದು ಮಣಿನೂ ಹಿಂಗೆ ನೋಡ್ತಾರಂತೆ. ಇದು ನೋಡಿ ಎಲ್ಲರೂ ನಗಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ನೋಡು, ಕೋತಿ ಕೈಯಲ್ಲಿ ಗುರುಗುಂಜಿ ಕೊಟ್ರೆ ಹಿಂಗೆ ಅಂತ. ಸೊ ಆವಾಗ ಏನಾಯಿತು, ಏನು ನೀನು ರಾಮ ಸೀತಾ ಇಲ್ಲದೆ ಇರೋದು ಏನು ಹಂಗಾರೆ ನೀನು ಯೂಸ್ಲೆಸ್ ಅದು, ಹಂಗಾರೆ ನಿನ್ನ ಹೃದಯ ಅಂತಾರೆ. ಆವಾಗ ಅವನು ಹೃದಯ ಬಗೆಯೋದು, ನನ್ನ ಹೃದಯದಲ್ಲೂ ರಾಮ ಸೀತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಯೂಸ್ಲೆಸ್ ಅಲ್ಲ. ಓಕೆ, ಸೊ ಅದಕ್ಕೋಸ್ಕರ ಮನ್ಮನಾಭ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು. ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನ ಭಕ್ತರಾಗಬೇಕು, ಭಗವಂತನಿಗೆ ಪೂಜೆ ಸಲ್ಲಿಸಬೇಕು, ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮಾಮೇ ವೈಶ್ಯಸಿ ಸತ್ಯಂತೆ, ಸತ್ಯವಾಗಿ ಕೃಷ್ಣ ಏನು ಮಾಡ್ತಾರೆ, ಪ್ರಾಮಿಸ್ ಕೊಡ್ತಾರೆ. ಮಾಮೇ ವೈಶ್ಯ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿಮೆ, ನೀನು ನನ್ನಲ್ಲಿಗೆ ಖಂಡಿತವಾಗಿ ನಾನು ಕರ್ಕೊಂಡು ಹೋಗ್ತೀನಿ. ಅರ್ಥ ಆಯ್ತಲ್ಲ? ಸೊ ದಯವಿಟ್ಟು ಎಲ್ಲರೂ ಜಪ ಮಾಡಿ. ಇದರಲ್ಲಿ ನಿಜವಾಗಿ ಅಪಾರವಾದಂತಹ ಆನಂದ ಇದೆ. ಈಗ ನಮಗೆ ಕೈಗೆ ಸಿಕ್ಕಿರೋ ಅಂತಹ ಈ ಅಮೂಲ್ಯವಾದಂತಹ ಪ್ರಭುಪಾದ್ ಮೂಮೆಂಟ್, ಇಸ್ಕಾನು, ಹರೇ ಕೃಷ್ಣ ಮಹಾಮಂತ್ರ, ಭಕ್ತಿ ಯೋಗನ ನಾವು ಮಿಸ್ ಮಾಡಿಕೊಂಡ್ರೆ, ಪ್ರಭುಪಾದ್ ಏನು ಹೇಳ್ತಾರೆ, ಯಾರು ಕೃಷ್ಣ ಪ್ರಜ್ಞೆಗೆ ಬಂದವರೋ ಅವರು ಅದೃಷ್ಟವಂತರು. ಯಾರು ಕೃಷ್ಣ ಪ್ರಜ್ಞೆಗೆ ಬಂದು ಇನ್ನು ಮಾಡ್ತಾರೋ ಅವರು ಮಹಾ ಅದೃಷ್ಟವಂತರು. ಆದರೆ ಯಾರು ಕೃಷ್ಣ ಪ್ರಜ್ಞೆಗೆ ಬಂದು ವಾಪಸ್ ಹೊಟ್ಟೋಗಿದ್ದಾರೋ ಅವರು ನತದೃಷ್ಟರು, ಮೋಸ್ಟ್ ಅನ್ಫಾರ್ಚುನೇಟ್. ಸೊ ಅದರಿಂದ ದಯವಿಟ್ಟು ಜೀವನ ಪರ್ಯಂತ ಇದನ್ನು ಬಿಡೋಕ್ಕೋಗ್ಬೇಡಿ. ಎಷ್ಟೇ ಕಷ್ಟ ಆದರೂ ನಮ್ಮ ಫ್ಯಾಮಿಲಿನ ನಾವು ಬಿಟ್ಬಿಡ್ತೀವ, ನಮ್ಮ ಸಂಬಂಧಿಕರನ್ನ ನಾವು ಬಿಟ್ಬಿಡ್ತೀವ? ಇಲ್ಲ. ಅದೇ ರೀತಿ ಕೃಷ್ಣ ಪ್ರಜ್ಞೆನ, ಭಕ್ತಿನ ಯಾವುದೇ ಕಾರಣಕ್ಕೂ ಬಿಡೋಕ್ಕೋಗಿ. ಇದರಲ್ಲಿ ನಿಮಗೆ ನಿಜವಾಗಿ ಆನಂದ ಸಿಕ್ಕೇ ಸಿಗುತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.